ನಮಸ್ಕಾರ ಸಮಸ್ತ ಸಂಪಿಗೆ ಬಾಂಧವರಿಗೆ. ನಮ್ಮ ಸಂಪಿಗೆಯವರನ್ನ ಇನ್ನೂ ಹೆಚ್ಚು ಸಮೀಪಗೊಳಿಸಲು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಂಪಿಗೆ ವಾಡ್ಕ್ಯಾಸ್ಟ್ ಸೀರೀಸ್ನ. ಈ ವಾಡ್ಕ್ಯಾಸ್ಟ್ ಸೀರೀಸ್ನಲ್ಲಿ ನೀವು ಎಲ್ಲ ಥರ ವಿಚಾರಗಳನ್ನು ತಿಳ್ಕೋಬಹುದು, ಹಾಗೆ ನೀವು ಕೂಡ ಬಂದು ತಿಳಿಸಬಹುದು. ಕುಕಿಂಗ್, ಇನ್ಸ್ಪಿರೇಷನ್ಸ್, ಅಚೀವ್ಮೆಂಟ್ಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್ to know more about the Sampige people and getting closer to the community. ನಮ್ಮ ಫಸ್ಟ್ ಪಾಡ್ಕಾಸ್ಟ್ ಸೀರೀಸ್ ಇಸ್ ಅಬೌಟ್ ಸಂಪಿಗೆ ಇನ್ಸ್ಪಿರೇಷನ್ಸ್. ನಾವು ಇನ್ಸ್ಪಿರೇಷನ್ಸ್ನ ಹುಡುಕೊಂಡು ಎಲ್ಲೆಲ್ಲೋ ಹೋಗ್ತೀವಿ, ಸೋಷಿಯಲ್ ಮೀಡಿಯಾಗೆ ಹೋಗ್ತೀವಿ, ಯೂಟ್ಯೂಬ್ ಚೆಕ್ ಮಾಡ್ತೀವಿ. ನಮ್ಮ ಅಕ್ಕ ಪಕ್ಕದಲ್ಲೇ ಇನ್ಸ್ಪಿರೇಷನ್ಸ್ ಇರ್ತಾರೆ ಅನ್ನೋದನ್ನ ಮರ್ತು ಬಿಡ್ತೀವಿ. ಸೊ ಈ ಫಸ್ಟ್ ಪಾಡ್ಕ್ಯಾಸ್ಟ್ ಸೀರೀಸಲ್ಲಿ ನಮ್ಮ ಅಕ್ಕ ಪಕ್ಕದಲ್ಲೇ ಇರೋ ಇನ್ಸ್ಪಿರೇಷನ್ಸ್ನ ಪರಿಚಯ ಮಾಡುವ ಒಂದು ಪ್ರಯತ್ನ. ನಮ್ಮೆಲ್ಲರ ಅಪ್ಪ ಅಮ್ಮಂದ್ರು ಕೂಡ ಇಂಡಿಯಾದಲ್ಲೇ ಇಟ್ಕೊಂಡು ಎಷ್ಟೋ ಇನ್ಸ್ಪಿರೇಷನ್ ಕೆಲಸಗಳನ್ನ ಮಾಡ್ತಿರ್ತಾರೆ. ಅವರೇನಾದರೂ ಇಲ್ಲಿಗೆ ಬಂದಾಗ ನಿಮಗೆ ಅವ್ರ ಬಗ್ಗೆ ಹಂಚ್ಕೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಪಾಡ್ಕ್ಯಾಸ್ಟ್ ಸೀರೀಸಿನ ಮೊದಲನೇ ಗೆಸ್ಟ್ ಯಾರು ಅಂತ ಕುತೂಹಲ ಆಗ್ತಿದ್ಯಾ? ಆದಷ್ಟು ಬೇಗ ನಿಮಗೆಲ್ಲ ತಿಳಿಸ್ತೀನಿ. ಸ್ಟೇ ಟ್ಯೂನ್ಡ್ ವಿತ್ ಅಸ್. ನಮಸ್ಕಾರ ಎಲ್ಲರಿಗೂ. ನಮ್ಮ ಸಂಪಿಗೆ ವಾಡ್ಕ್ಯಾಸ್ಟ್ ಸೀರೀಸಿನ ಮೊದಲನೇ ಗೆಸ್ಟ್ ನಮ್ಮ ಸಂಪಿಗೆ ಮೆಂಬರ್ ಶ್ರೀಮತಿ ರಕ್ಷಾ ಜಯಾನಂದ್ ಅವರ ಅಮ್ಮ ಶ್ರೀಮತಿ ಶಾಂತಾ ಜಯಾನಂದ್ ಅವರು. ಶ್ರೀಮತಿ ರಕ್ಷಾ ಜಯಾನಂದ್ ಅವರು ಆಂಕಾಲಜಿಸ್ಟ್ ಆಗಿದ್ದು, ಹಾಗೆ ಅವರ ಹಸ್ಬೆಂಡ್ ಸ್ವಾಮಿ ರಾಜು ಅವರು ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಆಗಿದ್ದು UNCನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರ ಅಮ್ಮ ಶಾಂತಾ ಜಯಾನಂದ್ ಅವರು ಇಂಡಿಯಾದಿಂದ ಅವರ ಮಗಳನ್ನ ನೋಡಕ್ಕೆ ಬಂದಿದ್ದಾರೆ. ಹಾಗೆ ರಕ್ಷಾ ಅವ್ರ ಹತ್ರ ಮಾತಾಡ್ತಾ ಅವರ ಅಮ್ಮ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ. ಸ್ವಲ್ಪ ಕುತೂಹಲ ಹೆಚ್ಚಾಗ್ತಾ ಹೋಯ್ತು. ಅವರು ಎಷ್ಟು ಪುಸ್ತಕದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ತಿಳಿತು. ಹಾಗೆ ಅವರು ಕೆಲವು ಪುಸ್ತಕಗಳನ್ನು ಲೇಖನೆ ಮಾಡಿರುವುದಾಗಿ ಗೊತ್ತಾಯಿತು. ನಮ್ಮ ಸಂಪಿಗೆ ಮಕ್ಕಳಿಗೆ ಇದಕ್ಕಿಂತ ಇನ್ಸ್ಪಿರೇಷನ್ ಇನ್ನೇನಿರುತ್ತೆ ಅಲ್ವಾ? ಬನ್ನಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ ಅಸ್ ಆಲ್ ವೆಲ್ಕಮ್ ನಮ್ಮ ಸಂಪಿಗೆ ವಾಡ್ಕ್ಯಾಸ್ಟ್ ಸೀರೀಸಿನ ಮೊದಲನೇ ಅತಿಥಿ ಶ್ರೀಮತಿ ಶಾಂತಾ ಜಯಾನಂದ್ ಅವರು. ನಮಸ್ಕಾರ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ತುಂಬ ಫೈನ್. ನನಗೆ ಮೊದಲನೇದಾಗಿ ನೀವು ಸಂಪಿಗೆ ಸಂಘದ ಬಗ್ಗೆ ತಿಳ್ಕೊಂಡೆ. ನನಗೆ ತುಂಬ ಖುಷಿ ಆಯಿತು. ಮೊದಲನೇದಾಗಿ ಸಂಪಿಗೆ ಬಾಂಧವರಿಗೆಲ್ಲ ನಾನು ಕನ್ನಡ ಮನಸ್ಸುಗಳನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ದೈವಿಕ ಪರಿಮಳ ಇರುವಂತಹ ಸಂಪಿಗೆ ಹೂವಿನ ಹೆಸರಿಟ್ಟು ಸಾಗರದಾಚೆ ಬಂದು ನೀವೆಲ್ಲರೂ ಸೇರಿ ಈ ಕನ್ನಡ ಸಂಘವನ್ನು ನಡೆಸ್ತಿರೋದು ಸುಮಾರು 30 ವರ್ಷ ಆಯಿತು ಅನ್ನುವಂತಹ ವಿಷಯ ಸಹ ನಂಗೆ ತಿಳಿತು. ತುಂಬ ಖುಷಿ ಆಯಿತು. ಮೊದಲು ನಿಮ್ಮ ಸಂಪಿಗೆ ಬಳಗಕ್ಕೆಲ್ಲ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ಬಿಟ್ಟು ಹಾಗೆ ನನ್ನ ಪರಿಚಯವನ್ನು ನೀವು ಮೊದಲನೇ ಬ್ರಾಡ್ಕಾಸ್ಟ್ ಅಂತ ಹೇಳಿದ್ರಿ. ತುಂಬ ಖುಷಿ ಆಯಿತು. ಮೊದಲನೇ ಅತಿಥಿ ನಾನಾಗಿದ್ದಕ್ಕೆ ಅನಿತಾ, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಮೇಡಮ್, ನೀವು ಮೂಲತಃ ಯಾವ ಊರವರು? ನಿಮ್ಮ ಕಿರು ಪರಿಚಯ ಸ್ವಲ್ಪ ಕೊಡ್ತೀರಾ? ಖಂಡಿತ ಅನಿತಾ. ನಮ್ಮದು ಮೂಲತಃ ಚಿಕ್ಕಮಗಳೂರಲ್ಲಿ ನಾವು ಹುಟ್ಟಿ ಬೆಳೆದದ್ದು. ಆದರೆ ನನ್ನ ವಿದ್ಯಾಭ್ಯಾಸ ಬಾಲ್ಯ ಎಲ್ಲ ಸಹ ಶಿವಮೊಗ್ಗ ಜಿಲ್ಲೆಯಲ್ಲೇ ನಡೀತು. ಯಾಕೆ ಅಂದರೆ ನಮ್ಮ ತಂದೆಯವರು ಸಹ ಸರ್ಕಾರಿ ನೌಕರರಾಗಿದ್ದರು. ಅವರು ಕಾರ್ಯನಿರ್ವಾಹಕ ಅಭಿಯಂತರಾಗಿದ್ದರು PWDನಲ್ಲಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಿದ್ದರಿಂದ ನನ್ನ ವಿದ್ಯಾಭ್ಯಾಸ ಬಾಲ್ಯ ಎಲ್ಲ ಅಲ್ಲೇ ನಡೀತು. ಅವಾಗೆಲ್ಲ ನಮಗೆ ಯಾವುದೇ ಇದು ಪ್ರೈವೇಟ್ ಸ್ಕೂಲ್, ಇಂಗ್ಲೀಷ್ ಮೀಡಿಯಂ, ಆಂಗ್ಲ ಮಾಧ್ಯಮಗಳಿರಲಿಲ್ಲ, ಕನ್ನಡ ಮಾಧ್ಯಮದಲ್ಲೇ ಓದಿದ್ದು. ಆದರೆ ನನಗೆ ಒಂದು ಪುಸ್ತಕ ಓದಲೇಬೇಕು ಅನ್ನುವ ಗೀಳು ಅಲ್ಲಿ ನನಗೆ ಪ್ರಾರಂಭ ಆಯಿತು. ಅದೇನು ಅಂತ ಗೊತ್ತಿಲ್ಲ, ಅಥವಾ ಅದು ಅಂತರಂಗದ ಒಂದು ಸಾಹಿತ್ಯ ಪ್ರೇಮ ಅನ್ನೋದು ಒಂದು ಅಂತರಂಗದ ಭಾವ ಅಂತ ಅಂದ್ಕೊಳ್ತೀನಿ ನಾನು. ಅದು ಓದಬೇಕು, ಅಥವಾ ನನಗೆ ಆ ವಯಸ್ಸಿನಲ್ಲಿ ಅಥವಾ ಆ ಕಾಲಘಟ್ಟದಲ್ಲಿ ನಮ್ಗೆ ಯಾರು ಓದ್ರಿ, ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳುವಂತಹ ಗೈಡೆನ್ಸ್ ಏನಿರಲಿಲ್ಲ. ನನಗೆ ಸುಮ್ಮನೆ ಪುಸ್ತಕಗಳು ಓದೋ ಹುಚ್ಚಿಡಿತು. ಸುಮಾರು ಒಂದು 5ನೇ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದೆ ಕಣಮ್ಮ. ನಾನು 5ನೇ ಕ್ಲಾಸಿಂದನೇ ನಾನು ಪುಸ್ತಕಗಳನ್ನು ತುಂಬ ಓದ್ತಾ ಇದ್ದೆ, ಕನ್ನಡ ಪುಸ್ತಕಗಳು.
ಅದು ನನಗೆ ಆಯ್ಕೆ ಆಗ್ತಿದ್ದು ಕಾರಂತರ ಕೃತಿಗಳು, ಎಸ್.ಎಲ್. ಭೈರಪ್ಪನವರ ಕೃತಿಗಳು, ಮತ್ತು ನನಗೆ ಕುವೆಂಪುರವರ ಕೃತಿಗಳು ತುಂಬ ಇಷ್ಟ ಆಗ್ತಿತ್ತು. ಆಮೇಲೆ ಎಂ ಕೆ ಇಂದಿರಾರವರ ಮಲೆನಾಡಿನ ಚಿತ್ರಗಳ ಕಥೆಗಳು ಇಷ್ಟ ಆಗ್ತಾ ಇತ್ತು. ಹೀಗೆ ಓದ್ತಾ ಇದ್ದೆ, ತುಂಬ ಓದ್ತಾ ಇದ್ದೆ. ಆದರೆ ಎಷ್ಟು ಅರ್ಥ ಆಗ್ತಿತ್ತು ಇಲ್ಲೋ ಸಹಜವಾಗಿ ಓದ್ಕೊಳ್ತಾ ಹೋದೆ ನಾನು. ಹೀಗೆ ನನ್ನ ಒಂದು ಸಾಹಿತ್ಯದ ಆಸಕ್ತಿ ಅಭಿಯಾನ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನಮ್ಮ ತಂದೆಯವರಿಗೆ ಪುಸ್ತಕ ಆಸಕ್ತಿ ಇತ್ತು. ಇನ್ಯಾವುದೇ ಸಾಹಿತ್ಯಾತ್ಮಕ ವಾತಾವರಣ ಮನೇಲಿ ಇರಲಿಲ್ಲ ನಮಗೆ. ಅಂದರೆ ಯಾರು ಬರೆಯೋರು ಓದು ಆ ಥರ ಇರಲಿಲ್ಲ. ಆದರೆ ನಮ್ಮ ತಂದೆ ಒಬ್ಬ ವಿದ್ಯಾವಂತ, ಆ ಕಾಲದಲ್ಲಿ ಅವರು ಒಂದು ಇಂಜಿನಿಯರಿಂಗ್ ಪದವಿ ಪೂರೈಸಿದ್ರಿಂದ ವಿದ್ಯಾವಂತರಾದ್ರಿಂದ ಮನೇಲಿ ಬಹಳಷ್ಟು ಪುಸ್ತಕ ಇಟ್ಟಿದ್ರು. ಆದರೆ ಆ ಪುಸ್ತಕಗಳೆಲ್ಲ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟವು. ಎಲ್ಲ ಸಹ ಶಂಕರಾಚಾರ್ಯರದು, ಈ ಥರ ನಮಗೆ ಗರುಡ ಪುರಾಣ, ಸೊ ಬಹಳಷ್ಟು ನಾನು ನೋಡ್ತಾ ಇದ್ದೆ. ವಿವೇಕಾನಂದರ ಕೃತಿಗಳಿದ್ವು, ಬಹಳಷ್ಟು ಆಧ್ಯಾತ್ಮಿಕ ಕೃತಿಗಳಿದ್ವು. ಅದನ್ನು ಓದ್ತಿದ್ವಿ. ಅಷ್ಟು ತಿಳ್ಕೊಳ್ಳುವಂತಹ ವಯಸ್ಸು ಅಲ್ಲ ಅಂತ ಅನ್ಕೊಳ್ತೀನಿ. ಅದು ಒಂದು ಚಟವಾಗಿ ಬೆಳೀತು ನನಗೆ. ಏಕೆಂದ್ರೆ ಅದು ಪುಸ್ತಕ ಓದುವ ಗೀಳಿದೆ ನೋಡಿ, ಅದು ತುಂಬಾ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ಈಗಿನ ಮಕ್ಕಳಿಗೆ ಚೆನ್ನಾಗಿ ಆ ಥರ ಅವಕಾಶಗಳಿದೆ. ಆಮೇಲೆ ನಾನು ಲೈಬ್ರರಿಗಳಿಗೆ ಹೋಗುವಾಗ ಲೈಬ್ರರಿಲಿ ಕನ್ನಡ ಪುಸ್ತಕ ಸಿಕ್ತಿತ್ತು. ನಮ್ಮ ಕಾಲೇಜಿನ ಸ್ಕೂಲಲ್ಲೆಲ್ಲ ಚಿಕ್ಕದಾಗಿ ಇಟ್ಟಿರ್ತಿದ್ರು ಮಾತ್ರ ಕನ್ನಡ ಪುಸ್ತಕಗಳು. ಅವಾಗ ಭಾರತಿ, ಚಂದಮಾಮ, ಏನೇನೋ ಪುಸ್ತಕಗಳು ಸಿಕ್ತಿತ್ತು, ತಂದು ಓದ್ತಿದ್ವಿ. ಒಟ್ನಲ್ಲಿ ಓದುವ ಒಂದು ಅಭ್ಯಾಸ ನಿರಂತರವಾಗಿ ನನಗೆ ಇತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ. ಎಷ್ಟು ಮುಖ್ಯ ಅನ್ಸುತ್ತೆ ಅಲ್ಲ ಮನೆಯ ವಾತಾವರಣ. ಪುಸ್ತಕಗಳು ನೀವು ಹೇಳ್ತಿದ್ದೀರಾ, ನಿಮ್ಮ ಅಪ್ಪ ಅವರು ಎಷ್ಟು ಪುಸ್ತಕಗಳನ್ನ ಇಟ್ಟಿದ್ರು ಮನೆಯಲ್ಲಿ ಅಂತ. ಸೊ ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಕ್ರಿಯೇಟ್ ದ ಎನ್ವಿರಾನ್ಮೆಂಟ್ ಅಲ್ವಾ ಫಸ್ಟ್ ಮೇಡಮ್. ಲೈಕ್ ಪುಸ್ತಕಗಳು ನಿಮ್ ನೋಡಿನೇ ಆಸಕ್ತಿ ಬರುತ್ತೆ. ಓದೋಣ, ಏನಿರ್ಬೋದು ಈ ಪುಸ್ತಕ ಅಂತ. ಮೋಸ್ಟ್ಲಿ ನಿಮ್ದು ಅದೇ ಸ್ಟಾರ್ಟಿಂಗ್ ಜರ್ನಿನ ಒಂಥರ ಅಂದ್ರೆ ಹೇಳ್ತೀನಿ. ನಂದು ಜರ್ನಿ ಹೇಳಲೇಬೇಕು, ಹಂಚ್ಕೋಬೇಕು ನಿಮ್ಮ ಹತ್ರ. ಯಾಕೆಂದ್ರೆ ಇದೊಂದು ನನಗೊಂದು ಸದಾವಕಾಶ. ಅದೇನಾಯ್ತು, ಆಮೇಲೆ ನಾನು ಓದ್ತಾ ಇರ್ತಿದ್ದೆ. ಆಮೇಲೆ ಅವಾಗೆಲ್ಲ ಸ್ಕೂಲಲ್ಲಿ ವರ್ಷಕ್ಕೊಂದ್ಸಲ ವಾರ್ಷಿಕೋತ್ಸವದ ಜೊತೆಗೆ ಒಂದು ಪುಸ್ತಕ ಕಾಲೇಜ್ ಸ್ಕೂಲ್ ಮ್ಯಾಗಝೈನ್ ತೆಗೆಯೋರು. ಅದನ್ನ ಆಗೆಲ್ಲ ಏನು ಗೊತ್ತಾ, ನಾವು ಓದುವ ಕಾಲದಲ್ಲಿ ಪ್ರಿಂಟ್ ಮಾಡ್ತಾ ಇರ್ಲಿಲ್ಲ ಫಸ್ಟ್. ಆಮೇಲೆ ನಾನು ಕಾಲೇಜಿಗೆ ಬರೋಷ್ಟಿಗೆ ಪ್ರಿಂಟ್ ಆಗ್ತಾ ಇತ್ತು. ಕೈ ಬರಹ, ಎಲ್ಲರೂ ಅವ್ರವ್ರ ಲೇಖನಗಳನ್ನ ಕೈ ಬರಹದಲ್ಲಿ ಕೊಡೋರು, ಚಿತ್ರಗಳು ಬರ್ಕೊಡೋರು, ಅದನ್ನ ಒಂದು ಪುಸ್ತಕವಾಗಿ ಮಾಡೋರು ಇವರು. ಅದು ಅವಾಗ ನನಗೆ ತುಂಬಾ ಅದನ್ನ ಬರ್ಕೊಡುವಾಗ ನಮ್ಮ ಮಾಸ್ಟರ್ ಖುಷಿ ಪಡೋರು. ಚೆನ್ನಾಗಿ ಬರ್ದಿದ್ಯಮ್ಮ, ಚೆನ್ನಾಗಿ ಬರ್ದಿದ್ಯಾ ಅಂತ. ಆಮೇಲೆ ನಾನು ಲೈಬ್ರರಿಲಿ ಪುಸ್ತಕ ತಗೊಳಕ್ ಹೋದಾಗ ನಾನು ಇದೇ ಪುಸ್ತಕಗಳು ತಗೊಳೋದು ನೋಡಿ ನಮ್ಮ ಲೈಬ್ರರಿಯನ್ ಕೇಳೋರು, ಏನಮ್ಮ ನೀನು ಎಲ್ಲ ಇಂಥ ದೊಡ್ಡ ದೊಡ್ಡ ಲೇಖಕರದ್ದು ಓದ್ತೀಯ, ನಿನ್ನ ವಯಸ್ಸಿಗೆ ಇದು ಅರ್ಥ ಆಗತ್ತಾ ನಿನ್ಗೆ? ಉಷಾನವ್ರ ಅಂದ್ರೆ ಹುಡುಗಿರ್ ಸಾಮಾನ್ಯ ಅಂತದ್ದು ಓದ್ತಾರೆ, ಹೆಣ್ಮಕ್ಳು ಸಾಹಿತ್ಯವನ್ನ, ಪ್ರೇಮ ಸಾಹಿತ್ಯವನ್ನ, ಆ ಥರ. ಇಲ್ಲ, ನನ್ಗೆ ಅದೇನೋ ತುಂಬಾ ಆಸಕ್ತಿ, ಒಂದು ಸೀರಿಯಸ್ ಸಾಹಿತ್ಯವನ್ನ ಓದ್ಬೇಕು ಅಂತ. ಆಮೇಲೆ ಏನ್ ಮಾಡ್ತಾ ಇದ್ದೆ, ಪುಸ್ತಕಗಳನ್ನ ಓದುವಾಗ ಹಿಂದೆ ಮುದ್ರಣ ಯಾವ್ಯಾವ್ದು ಅವ್ರದ್ದು ಲಿಸ್ಟ್ ಇರ್ತಾ ಇತ್ತು, ಯಾವ್ಯಾವ ಪುಸ್ತಕಗಳವ್ರದ್ದು ಬಂದಿದೆ ಅಂತ ಹೇಳಿ. ಇದಾಯ್ತು ರೇಟ್ ಹಾಕೊಂಡು ನೆಕ್ಸ್ಟ್ ಅದನ್ನ ತಂದು ಓದೋದು. ಪೂರ್ತಿ ಒಂದು ಸೀರೀಸ್ ಪೂರ್ತಿ ಓದ್ತಿದ್ದೆ. ಭೈರಪ್ಪನವ್ರು ಪೂರ್ತಿ ಓದಿದ್ದೀನಿ, ಕಾರಂತರನ್ನ ಪೂರ್ತಿ ಓದಿದ್ದೀನಿ, ಹಾಗೆ ನಮ್ಮ ಕುವೆಂಪುರವರದನ್ನು ಸಹ ಪೂರ್ತಿ ಓದಿದ್ದೀನಿ. ಹೀಗೆ ನನಗೊಂದು ಅಭ್ಯಾಸ ಆಗ್ತಾ ಹೋಯ್ತು. ಆಮೇಲೆ ಬಹುಶಃ ನಾನು 8ನೇ ತರಗತಿಯಲ್ಲಿ ಓದ್ತಾ ಇರ್ಬೇಕಾದ್ರೆ ಅವಾಗ ಏನು ಅಂದ್ರೆ ನಮ್ಮ ಮನೆಗೆ ಬರ್ತಾ ಇತ್ತು, ನಮ್ಮ ತಂದೆಯವರು ಮ್ಯಾಗಝೈನ್ಸ್ ತರಿಸ್ತಾ ಇದ್ರು, ಪತ್ರಿಕೆಗಳು. ಅದರಲ್ಲಿ ಗೆಳತಿ, ರಾಗಸಂಗಮ, ಆ ಕಾಲದ ಪತ್ರಿಕೆಗಳು, ಸುಧಾ, ಪ್ರಜಾಮತ ಎಲ್ಲ ಬರ್ತಾ ಇತ್ತು. ಅವಾಗ ಯಾವುದೋ ಒಂದು ಗೆಳತಿ ಅಂತ ಒಂದು ಪತ್ರಿಕೆ, ಉಷಾನವರತ್ನಾರಾಮ್ ಅಂತ ಗೊತ್ತಿರುತ್ತೆ ಎಲ್ರಿಗೂ, ಸಾಹಿತಿಗಳಲ್ಲಿ ಅತ್ಯಂತ ಉತ್ತಮವಾದ ಸಾಹಿತಿ. ಅವರ ಪುಸ್ತಕಗಳು ಅವರು ನಡೆಸ್ತಾ ಇದ್ರು ಅನ್ಸುತ್ತೆ ಆ ಗೆಳತಿ ಪತ್ರಿಕೆ. ಏನೋ ಒಂದು ಫೋಟೋ ಹಾಕಿದ್ರು, ಚಿತ್ರ ನೋಡಿ ಕತೆ ಬರೀರಿ ಅಂತ ಇತ್ತು. ಸುಮ್ಮನೆ ಇದ್ದೆ ಹುಡುಗಾಟಿಗೆ. ಅವಾಗ ಆ ಚಿತ್ರ ನೋಡ್ಕೊಂಡು ಒಂದು ಕತೆ ಕ್ರಿಯೇಟ್ ಮಾಡಿ ನಾನು ಬೆಂಗಳೂರಿಗೆ ಬೈ ಪೋಸ್ಟ್ ಅವ್ರು ಹೇಳಿರೋ ರೀತಿ ಪೋಸ್ಟಲ್ಲಿ ಕಳಿಸ್ದೆ. ಆಗ ನೋಡಿದ್ರೆ ನನಗೆ ಮುಂದಿನ 1-2 ತಿಂಗಳಲ್ಲಿ ಅದರಿಂದ ಒಂದು ಪತ್ರ ಬಂತು, ನಿಮ್ಮ ಕತೆಗೆ ಪ್ರಥಮ ಬಹುಮಾನ ಬಂದಿದೆ. ನಾನಂತೂ ಅದನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆವಾಗ ನೀವು ಎಷ್ಟನೇ ತರಗತಿ? 8ನೇ ತರಗತಿ ಓದ್ತಾ. 8ನೇ ತರಗತಿ. ಏನು ಪುಸ್ತಕ ಹೆಸರು ಏನಿಟ್ರಿ? ಕತೆ ಹೆಸರ ಕತೆ ಹೆಸರು ಕಲ್ಪನೆ ಕಲ್ಲಾದಾಗ. ನಂಗೆ ಸ್ವಲ್ಪ ನೆನಪಿದೆ. ಕಲ್ಪನೆ ಕಲ್ಲಾದಾಗ ನನ್ಗೆ ಈಗ ನಗು ಬರ್ತಿದೆ. ಆಗ ಕತೆ ಏನಾದ್ರೂ ಸ್ವಲ್ಪ ಜ್ಞಾಪಕ ಇದೆಯಾ? ಏನ್ ಬರ್ದಿದ್ರಿ? ಏನಿತ್ತು ಅದು ಚಿತ್ರ ಅಂದ್ರೆ, ಅದು ಒಂದು ಹುಡುಗ ಹುಡುಗಿದ ಏನೋ ಚಿತ್ರ ಕೊಟ್ಟಿದ್ರು, ಅದು ನೋಡಿ ಕ್ರಿಯೇಟ್ ಮಾಡ್ಬೇಕಲ್ವಾ. ಅದೊಂದು ಪ್ರೇಮ ಕತೆ ಬರ್ದಿದ್ದೆ.
ನಾನು ಅದೇ ಅನ್ಕೊಳ್ತೀನಿ ಈಗ. ಅದಕ್ಕೆ ಬಂದಾಗ ನನಗೆ ಏನು ಖುಷಿ ಅಂದರೆ ಖುಷಿ. ಆಮೇಲೆ ಹೀಗೆ ಸ್ವಲ್ಪ ಸುಧಾಗೆ ಯಾವುದಾದ್ರೂ ಚಿತ್ರಕ್ಕೆ ಆಮೇಲೆ ವಿಮರ್ಶೆಗಳು ಏನೋ ಬರ್ಬಿಡ್ತಿದ್ದೆ. ಈ ಪಿಕ್ಚರ್ ನೋಡಿ ಹಿಂಗಿತ್ತು ಹಂಗಿತ್ತು ಆ ಥರ ಎಲ್ಲ ಬರೀತಿದ್ದೆ, ಹಾಸ್ಯ ಬರೀತಿದ್ದೆ. ಒಟ್ಟು ನಾನು ಸುಮಾರು ಬರಿತಾ ಇದ್ದೆ. ಆಮೇಲೆ ನಾನು ನಮ್ಮ ತಂದೆಯವರು ಸಾಗರ ತುಂಬಾ ಒಳ್ಳೆ ಕಾಲೇಜ್ ಎಲ್ಲ ಬಹದ್ದೂರ್ ಶಾಸ್ತ್ರಿ ಕಾಲೇಜಿಗೆ ನಾವು ಹೋದೆ. ತುಮಕೂರಿನಲ್ಲಿ ಒಂದು PUC ಮಾಡಿದೆ. ಆಮೇಲೆ ಅಲ್ಲಿ ಹೋಗುವಾಗ ನಾನು ಅಲ್ಲಿ TP ಅಶೋಕ್ ಅಂತ ಅವ್ರು ತುಂಬಾ ಸಾಹಿತ್ಯ ಖ್ಯಾತ ವಿಮರ್ಶಕರು, ಅವ್ರು ಈಗಿದ್ದಾರೆ ಅಂತವ್ರು ನನ್ನ ಗುರುಗಳಾಗಿದ್ರು. ಅವ್ರು ಮಾಡ್ತಿದ್ದು ಒಥೆಲೋ ಪಾಠ, ಇಂಗ್ಲಿಷ್ ಪ್ರೊಫೆಸರ್, ತುಂಬಾ ಚೆನ್ನಾಗಿ ಬರೆಯೋರಿಗೆ ತುಂಬಾ ಪ್ರೋತ್ಸಾಹ ಕೊಡೋರು. ನಾನು ಆಗ ನನಗೆ ನೆನಪಿದೆ, ನಾಕಂಡ ಬದರಿ ಅಂತ ಬದ್ರಿನಾಥಕ್ಕೆ ಯಾತ್ರೆ ಹೋಗಿದ್ವಿ ನಮ್ಮ ತಂದೆ ಜೊತೆ, ತಂದೆ ತಾಯಿ ಕುಟುಂಬದವರೊಂದಿಗೆ. ಅದನ್ನ ಬರ್ದಿದ್ದೆ. ಅದನ್ನ ನೋಡಿ ನಮ್ಮ ಮಾಸ್ಟ್ರಿಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಬರೀತೀಯ, ನೀನ್ ಸಾಹಿತ್ಯ ಪಯಣ ಮುಂದುವರಿಸ್ಬೇಕು, ಖಂಡಿತ ಬರಿಬೇಕಮ್ಮ ಅಂತ ಹೇಳಿದ್ರು. ಆಮೇಲೆ ಸರಿ ಪ್ರಾರಂಭ ಆಯ್ತದು ಪ್ರಯಾಣ. ಸ್ವಲ್ಪ ಬರೀತಿದ್ದೆ, ಖುಷಿ ಆಗ್ತಿತ್ತು. ಬಟ್ ಅಷ್ಟಕ್ಕೆ ಕಟ್ ಆಯ್ತು. ಯಾಕೆ ಅಂದ್ರೆ ನಾನು ಮೊದಲನೇ ಡಿಗ್ರಿ ಬಹುಶಃ ನಾನು 18ನೇ ವರ್ಷಕ್ಕೆ ಬಿದ್ದಿತ್ತು, ಪ್ರವೇಶ ಆಗಿತ್ತು. ಅವಾಗ ನನಗೆ ಮದ್ವೆ ಆಯ್ತು. ಅವಾಗ ಜಯನಂದ್ ಅವ್ರು ಬಂದ್ರು. ಸರಿ ಮೊದಲನೇ ನೋಡಿದ ತಕ್ಷಣ ನಮ್ಮ ಮನೆಯವರು, ಅವಾಗೆಲ್ಲ ಸರ್ಕಾರಿ ನೌಕರರಿದ್ದಾರೆ ಅಂದ ತಕ್ಷಣ ಮದ್ವೆ ಮಾಡೋ ನಮ್ಮ ಆಯ್ಕೆಗಳೇನಿರ್ಲಿಲ್ಲ. ಆಗಿನ ಕಾಲದಲ್ಲಿ ನಂದು 85 ಅಲ್ಲಿ ನಮ್ದು ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನಂದು ಸಾಹಿತ್ಯ ಪಯಣ ಪೂರ್ತಿ ಸ್ಟಾಪ್ ಆಯ್ತು. ಪೂರ್ತಿ ಅಂದ್ರೆ ಖಂಡಿತವಾಗ್ಲೂ ಪೂರ್ತಿ ಸ್ಟಾಪ್ ಆಯ್ತು. ಯಾಕೆ ಅಂದ್ರೆ ಇವ್ರದ್ದು ಚಿಕ್ಕಮಂಗ್ಳೂರು, ನಮ್ಮ ತಂದೆ ಮನೆಯೂ ಸಹ ಚಿಕ್ಕಮಂಗ್ಳೂರು ತರೀಕೆರೆನೆ, ಇವ್ರದ್ದು ಸಹ ಪ್ರಾಪರ್ ಚಿಕ್ಕಮಂಗ್ಳೂರು ಹಸ್ಬೆಂಡ್. ಅಲ್ಲಿ ತುಂಬಾ ದೊಡ್ಡ ಕುಟುಂಬ ನಮ್ಗೆ, ಮನೆ, ಮಕ್ಕಳು, ಮೈದ್ನ, ನಾದ್ನಿ ಎಲ್ಲ ಒಂದು ದೊಡ್ಡ ಕುಟುಂಬದ ಜವಾಬ್ದಾರಿ. ನಾನು ಅವಾಗಿನ್ನು ಚಿಕ್ಕವಳು, 18 ವರ್ಷ. ಬಟ್ ನನಗೆಲ್ಲ ಮರ್ತ್ಬಿಟ್ಟೆ, ನಾನು ಕುಟುಂಬದೊಳಗೆ ಒಂದಾಗ್ಬಿಟ್ಟೆ. ಬಟ್ ನನಗೆ ತುಂಬಾ ಒಂದು ತುಡಿತಾ ಇದ್ದಿದ್ದು ಎಜುಕೇಶನ್. ಈಗ ನಿಮ್ನೆಲ್ಲ ನೋಡಿ ಎಷ್ಟು ಖುಷಿ ಆಗತ್ತೆ, ಎಲ್ಲ ವಿದ್ಯಾವಂತರಾಗಿ ಯಾವುದೋ ಹೊರದೇಶಕ್ಕೆ ಬಂದು ಕೆಲಸಗಳನ್ನ ಮಾಡ್ತಾ. ಆಗ ನನಗೆ ತುಂಬಾ ತುಡಿತಾ ಇತ್ತು, ನಾನು ಓದ್ಬೇಕಿತ್ತು. ನಮ್ಮ ತಂದೆಯವ್ರಿಗೆ ಸಹ ಹೇಳ್ತಾ ಇದ್ದೆ. ಅವ್ರು ಇಲ್ಲಪ್ಪ ನೀನು ಓದುವಂತೆ ಮದುವೆ ಆದ್ಮೇಲೆ ಅಂತ ಹೇಳಿದ್ರು. ಅದು ಎಲ್ಲಿ ಕಡೆಗೆ ನಿಜವಾಗ್ಲೂ ಓದುವ ಒಂದು ತುಡಿತಾ ಇತ್ತು. ಆಮೇಲೆ ನನಗೆ ಪುಸ್ತಕಗಳನ್ನ, ಮ್ಯಾಗಝೈನ್ಗಳನ್ನ ಓದೋದು ಸಹ ಸ್ಟಾಪ್ ಆಗ್ತಲ್ಲಿ ಸ್ವಲ್ಪ ನನಗೆ. ಆಮೇಲೆ ಆದ್ಮೇಲೆ ಮಕ್ಳುಗಳು ಇಬ್ರು, ರಕ್ಷಾ ಮತ್ತು ಮಾಳ್ವಿಕಾ ಅಂತ ಇಬ್ರು ಹೆಣ್ಮಕ್ಳು. ನನಗೆ ಅವಾಗ ಮಕ್ಳಿಗೆ ಓದಿಸ್ಬೇಕು ಅನ್ನುವಂತಹ ಒಂದು ಹಠ. ನಾನಂತೂ ಓದ್ಲಿಲ್ಲ ಅಂತ ಇದೆ. ಕಡೆಗೆ ನಮ್ಮನೆಯವರು ವರ್ಗಾವಣೆ ಆಯ್ತು, ಎಲ್ಲ ಕಡೆ ಕರ್ನಾಟಕದಾದ್ಯಂತ ಓಡಾಡ್ತಾ ಇದ್ವಿ. ಆಗ ಈ ಮಕ್ಕಳ ಜೊತೆ ಕೂತು ನಾನು ಸಹ ಓದ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅದು ನಿಜವಾದ ಒಂದು ಹೆಣ್ಮಕ್ಳು ಆದವ್ರು ನಾವು ಮಾಡ್ಬೇಕು ಅಂತ ಅನ್ಸುತ್ತೆ ನನಗೆ. ಯಾವತ್ತೂ ನಮ್ಮನ್ನು ಅಲ್ಲಿ ಕೈ ಬಿಟ್ಬಿಡ್ಬಾರ್ದು. ಯಾಕೆ ಅಂದ್ರೆ ಒಂದು ಓದುವ ಮನ್ಸಿತ್ತು, ಮಕ್ಳಿಗೆ ಪಾಠ ಹೇಳ್ಕೊಡೋದು, ನಾನು ಓದೋದು ಕುತ್ಕೊಂಡು. ಅದು ನನಗೆ ಓಪನ್ ಯೂನಿವರ್ಸಿಟಿ ಇದೆಯಲ್ಲ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಾನು MA ಸೋಷಿಯಾಲಜಿ ಪದವಿನ ತಗೊಂಡೆ. ಅದಾದ್ಮೇಲೆ ಮತ್ತೆ ನನಗೆ ಕನ್ನಡದ ತುಡಿತ ಬಹಳ ಇಷ್ಟ, ಬಹಳ ಇತ್ತು. ಕನ್ನಡ MA ತಗೊಂಡೆ ಜಾನಪದದಲ್ಲಿ. ನಿಜವಾಗ್ಲೂ ನನಗೆ ಈಗ್ಲೂ ಸಹ ಕೆಲವೊಂದು ಪಠ್ಯ ನೆನಪಲ್ಲಿದೆ, ಎಷ್ಟು ಚೆನ್ನಾಗಿರ್ತಿತ್ತು. ನಂಗೆ ಓದಕ್ ಆಸಕ್ತಿ ಬೇರೆ. ಅದು ಕನ್ನಡ MA ಸಹ ಮಾಡ್ಕೊಂಡೆ. ಮಾಡಿ ಸರಿ ಮಕ್ಕಳು ಎಜುಕೇಶನ್, ವಿದ್ಯೆ, ಅದು ಇದು. ಮತ್ತೆ ಅವ್ರ ಜೊತೆನೆ ನೀವು ಪ್ಯಾರಲಲ್ ಆಗಿ 2 MA ಮಾಡಿದೀರಾ? ಹೌದು, 2 ಮುಗಿಸ್ಕೊಂಡೆ. ಅದು ಒಂದು ತೃಪ್ತಿ ಇದೆ, ಆತ್ಮತೃಪ್ತಿ ಅಂತೀವಲ್ಲ ಅದು. ಆಮೇಲೆ ಅದ್ ನಮ್ಗೊಂದ್ ಕಾಡ್ತಾ ಇರುತ್ತೆ, ನಾವೇನೋ ಒಂದು ಸಂಪೂರ್ಣ ಮಾಡಿಲ್ಲ ಇನ್ನ ಅನ್ನೋದು. ಹೌದು ಅಲ್ವಾ? ಅದಕ್ಕೆ ಒಂದು ಸಿಕ್ಕ ಅವಕಾಶನ ನಾವು ಬಿಡಬಾರ್ದು. ಯಾವ್ದೋ ಒಂದು ಚಿಕ್ಕ ಅವಕಾಶ ಅಥವಾ ಒಂದು ಆಸೆ ನಮ್ಮಲ್ಲಿ ಇರುತ್ತೆ, ಅದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಹೇಳಕ್ಕೆ ನೋಡಿ. ಗುರಿ ಇದ್ರೆ ಇಷ್ಟೇ ಕಷ್ಟ ಇದ್ರು ಆ ಗುರಿನ ತಲುಪ್ಸಕ್ಕೆ ಯೋಚನೆ ಮಾಡ್ತೀವಿ ನಾವು. ಗುರಿನೇ ಇಲ್ಲ ಅಂದ್ರೆ ನಮ್ಗೆ ಮಾಡಕ್ಕೆ ಆಗಲ್ವೇನೋ ಅನ್ನೋದು ಒಂದು ಮನಸ್ಥಿತಿ ಇರುತ್ತೆ ಅಲ್ವಾ? ನೋಡಿ ಈಗ ನೀವು ಇಷ್ಟು ಚೆನ್ನಾಗಿ ಇಲ್ಲಿ ಮಾಡ್ತಾ ಇದೀರಲ್ವಾ ಕಸಂಪಿಗೆ. ನಾನ್ ನೋಡ್ತಾ ಇರ್ತೀನಿ ಈ ಮಕ್ಳುಗಳೆಲ್ಲ ನೃತ್ಯ, ಇದು ಎಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀರಾ. ಅದಕ್ಕೆ ಒಂದ್ ಅದೇ ನೀವು ಹೇಳಂಗ್ ಒಂದ್ ಗುರಿ ಇರ್ಬೇಕು, ನಾವು ಅದನ್ನ ರೀಚ್ ಮಾಡೋಣ. ತುಂಬಾ ಮುಖ್ಯ ಅನ್ನಿಸ್ತೆ. ಆಮೇಲೆ ನನಗೆ ಒಂಥರ ಖುಷಿ ಆಯ್ತು. ಮಕ್ಳುಗಳು ಇವರೆಲ್ಲ ಸ್ವಲ್ಪ ದೊಡ್ಡವರಾದ್ರು, ಕಾಲೇಜ್ಗೆ ಹೋಗಿ ಸ್ಟಾರ್ಟ್ ಆದ್ರು. ನಾವು ಸಹ ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಜಯನಂದ್ ಟ್ರಾನ್ಸ್ಫರ್ ಆದ್ರೂ ಸಹ ನಾವು ಬೆಂಗಳೂರಿನಲ್ಲೇ ನೆಲೆ ನಿಂತ್ವಿ ಅಂತ ಹೇಳ್ಬೋದು. ಆ ಸಮಯದಲ್ಲಿ ನಾನು ಕಾಲೇಜಿಗೆ ಸುಮ್ಮನೆ ಯಾರೋ ನನ್ಗೆ ಗೆಳತಿ ಕರ್ಕೊಂಡೋಗಿ ನೀನ್ ಪಾಠ ಮಾಡು ನೋಡುವ ಅಂತ, ಇಲ್ಲಮ್ಮ ಅಂತ ಹೇಳ್ದೆ. ಇಲ್ಲ ಮಾಡು ಪರವಾಗಿಲ್ಲ. ಸರಿ ಕನ್ನಡ ಕ್ಲಾಸಸ್ ತಗೊಂಡೆ. ಎಲ್ರಿಗೂ ಖುಷಿ ಆಯ್ತು. ಸ್ಟಾರ್ಟ್ ಆಯ್ತು ಅಲ್ಲಿ ಕನ್ನಡ ಪ್ರೊಫೆಸರ್ ಅಂದ್ಬಿಟ್ಟು ನನಗೆ ಕನ್ನಡ ಅವಕಾಶ ನನಗೆ ನಿಜವಾಗ್ಲೂ ಅದು
ಜೀವನದಲ್ಲಿ ಎಷ್ಟು ಖುಷಿಯಾಗಿ ಸಿಗುವಂತಹ ಒಂದು ಅವಕಾಶ ಅಂದ್ರೆ ನಾವು ಒಂದು ಮಕ್ಕಳ ಜೊತೆ ಕೂತು ನಾವು ಕನ್ನಡ ಪಾಠವನ್ನ ಗದ್ಯವನ್ನ ಹಳೆಗನ್ನಡ ನನಗೆ ತುಂಬಾ ಪ್ರಿಯವಾದ ಒಂದು ಸಬ್ಜೆಕ್ಟ್. ಕುಮಾರವ್ಯಾಸ ಭಾರತ, ಇದು ಕರ್ನಾಟಕ ಕಥಾಮಂಜರಿ, ಅವೆಲ್ಲ ಒಂಥರ ಓದುವಾಗ್ಲೇ ನಮ್ಗೆ ಒಂದು ರೋಮಾಂಚನ ಆಗತ್ತಲ್ವಾ, ಅಷ್ಟು ಒಳ್ಳೊಳ್ಳೆ ಪಾತ್ರಗಳಿದೆ. ಅದನ್ನ ಪಾಠ ಮಾಡುವಾಗ ನನಗೆ ತುಂಬಾ ಖುಷಿ ಸಿಗ್ತಾ ಇತ್ತು. ಆಮೇಲೆ MS ರಾಮಯ್ಯ ಕಾಲೇಜಲ್ಲಿ ಕರೆದ್ರು. ಅಲ್ಲಿ ಕೆಲವು ಮಕ್ಕಳು MBA ಎಲ್ಲ ಮಾಡೋರಿಗೆ, ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕನ್ನಡ ಕಲಿ ಅಂತ, ಅಂದ್ರೆ ನಾರ್ತ್ ಇಂಡಿಯನ್ಸ್ ಮಕ್ಕಳಿಗೆ ಅವ್ರಿಗೆಲ್ಲ ಕನ್ನಡ ಅಂತ ಎಲ್ಲ ಇರ್ತಿತ್ತು. ಅದು ಸ್ಪೋಕನ್ ಲ್ಯಾಂಗ್ವೇಜ್, ಅದನ್ನು ತಗೊಂತಾ ಇದ್ದೆ ಸ್ವಲ್ಪ ದಿನ. ಅದು ಒಂದು ಅನುಭವ ಆಯ್ತು. ವೆರಿ ನೈಸ್ ಮೇಡಮ್, ವೆರಿ ನೈಸ್. ಸೋ ಇನ್ಸ್ಪೈರಿಂಗ್ ಆಕ್ಚುಲಿ. ನೋಡಿ, ಪುಸ್ತಕ ಎಷ್ಟು ನಿಮ್ಮನ್ನ ಮುಂದೆ ತಗೊಂಡೋಗಿದೆ ಜೀವನದಲ್ಲಿ. ಒಂದು ಪುಸ್ತಕ ಹವ್ಯಾಸ ಅಂತ ಗೊತ್ತಾಗುತ್ತೆ. ಹವ್ಯಾಸಗಳು ಯಾವತ್ತು ಮನುಷ್ಯನ ಒಂದು ಚೇತರಿಕೆ ನೀಡುವಂತಹದ್ದು ಹವ್ಯಾಸ ಅನ್ನೋದು. ಯಾವುದೇ ಹವ್ಯಾಸ ಇರ್ಲಿ, ಅದು ಈಗ ನೀವು ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಆ ಮಕ್ಕಳನ್ನ ಅಥವಾ ನಿಮ್ಮ ಮನಸ್ಸುಗಳನ್ನ ಒಂದು ಚೇತನವನ್ನಗೊಳಿಸುತ್ತೆ ಅದು ಅನ್ನೋದು ಮಾತ್ರ ಬಹಳಷ್ಟು ಸತ್ಯ. ಏನೇ ಇರ್ಲಿ, ನಾವು ಒಂದು ಹವ್ಯಾಸ ಇಟ್ಕೊಂಡಿದ್ರೆ ಅದು ಬದುಕನ್ನ ಮುಂದೆ ತರುತ್ತೆ ಅಂತ ನನ್ನ ನಂಬಿಕೆ. ಆಮೇಲೆ ಅವಾಗ ಇವರು ಸಹ ಇಷ್ಟಪಡ್ತಾ ಇರ್ಲಿಲ್ಲ ತುಂಬಾ. ಅವ್ರಿಗೂ ಒತ್ತಡ, ಸರ್ಕಾರಿ ಉದ್ಯೋಗದಲ್ಲಿ ಉನ್ನತ ಅಧಿಕಾರಿಯಾಗಿದ್ದಾರೆ, ಅವರಿಗೆ ಒತ್ತಡ ಇರ್ತಿತ್ತು. ನೀನ್ ಮಕ್ಳು ನೋಡ್ಕೋ, ಮಕ್ಕಳಿಲ್ಲದ ಸಮಯದಲ್ಲಿ ಮಾತ್ರ ಕ್ಲಾಸ್ ತಗೊಂತಿದ್ದೆ ನಾನು. ಅಂದ್ರೆ 3 ಗಂಟೆ ಒಳಗೆ ಮನೆಗೆ ಬರ್ಬೇಕು, ಈ ತರ ನಂದೇನೋ ಶೆಡ್ಯೂಲ್ ಮಾಡ್ಕೊಂಡು ಅಷ್ಟೊತ್ತಿಗೆ ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಡ್ತಿದ್ದೆ. ಆಮೇಲೆ ಯಾರೋ ದೂರದರ್ಶನದವ್ರ ಪರಿಚಯ ಆಗಿ ಬನ್ನಿ ನೋಡುವ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿ, ಇಲ್ಲ ನಮ್ಮ ಮನೆಗೆ ಒಪ್ಪಲ್ಲ, ಆಕ್ಚುಲಿ ಈಸ್ ನಾಟ್ ಇಂಟ್ರೆಸ್ಟೆಡ್. ಆಮೇಲೆ ಸರಿ ನೋಡೋಣ ಅಂತೇಳಿ ಹೋದೆ. ಅಲ್ಲೂ ಸಹ ಒಂದು ನಿರೂಪಕಿಯಾಗಿ ಲೈವ್, ಅದಕ್ಕೆ ಹೇಳಿದ್ರು ಮಾರ್ನಿಂಗ್ ಬೆಳಗ್ಗೆ ಬಂದು ಹೋಗ್ಬಿಡಿ. ನೋಡಿ, ಅದು 6:30 ಹೋಗ್ತಿದ್ದೆ, 7:30 8 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗೋದು, 8ರಿಂದ 9 8:30 ಅಷ್ಟೇ ಮುಗ್ದೋಗ್ತಿದ್ದು ಲೈವ್. ಅದು ಮುಗಿಸ್ಕೊಂಡು ನಾನು 9:30 ಒಳಗೆ ಮನೆಗೆ ಬಂದ್ರೆ ಈ ಮಕ್ಳಿಗೆ ಶಾಲೆ ಓಡಿಸೋದು ಅಥವಾ ಹಂಗೆ ಕಾಲೇಜಿಗೆ ಹೋಗ್ತಿದ್ದೆ. ಹೆಂಗೋ ಒಟ್ಟು ಅದು ಸಹ ಸುಮಾರು ಕಾರ್ಯಕ್ರಮಗಳು, ಆರೋಗ್ಯ ಕಾರ್ಯಕ್ರಮ, ಕಾನೂನು ಸಲಹೆ, ಮತ್ತೆ ಕೆಲವು ಮಿನಿಸ್ಟರ್ಸ್ನ ಆ ತರ ಕೆಲವು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದೆ. ಅದು ಸಹ ಒಂದು ಖುಷಿ ಇದೆ. ಅದಾಯ್ತು, ಹೀಗೆ ನಡೀತಾ ಇತ್ತು. ಇಷ್ಟೆಲ್ಲ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ತಿರ್ಗಾ ನಿಮ್ಗೆ ಸಾಹಿತ್ಯದ ಆಸಕ್ತಿ ಹೇಗ್ ಬಂತು ಅಂತ ಹೇಳಿ ಮೇಡಮ್ ಸ್ವಲ್ಪ. ಒಳ್ಳೆ ಪ್ರಶ್ನೆ ಅನಿತಾ. ಯಾಕೆಂದ್ರೆ ಸಾಹಿತ್ಯದ ಆಸಕ್ತಿ ಅನ್ನೋದು ಮತ್ತೆ ಬರೋದಿಲ್ಲ, ಅದು ಒಳಗೆ ಬೆಳೆದು ಚಿಗುರಿ ಖಂಡಿತ ಅದು ಒಂಥರ ಆಂತರಿಕವಾದ ಒಂದು ಇದದು, ಅದು ಇತ್ತು ಒಳಗೆ. ಆಮೇಲೆ ಏನ್ ಮಾಡಿದೆ, ಮಕ್ಕಳು ದೊಡ್ಡವರಾದ್ರು, ಅವ್ರವ್ರದ್ದೇ ವಿದ್ಯೆಗೆ ಇವರು ಮೆಡಿಕಲ್ ಸೇರಿದ್ರು, ಮತ್ತೆ ನನ್ನ ಚಿಕ್ಕ ಮಗಳು ಇಂಜಿನಿಯರಿಂಗ್ ಸೇರಿದ್ಲು. ನನಗೆ ಸ್ವಲ್ಪ ಫ್ರೀ ಟೈಮ್ ಅಂತ ಅನ್ನಿಸ್ತು. ಮತ್ತು ನಾವು ದೊಡ್ಡ ಕುಟುಂಬ ಬಿಟ್ಟು ಬೆಂಗಳೂರಿಗೆ ಬಂದಿದ್ರಿಂದ ನಾವೇ ಒಂದು ಚಿಕ್ಕ ಕುಟುಂಬ ಇತ್ತು. ಆವಾಗ ನನಗೆ ನಿಜವಾಗ್ಲೂ ಹೇಳ್ತೀನಿ, ಆ ಟೈಮಲ್ಲಿ ಮಕ್ಕಳು ಇವರು ರಕ್ಷಾ ಮದುವೆ ಮಾಡ್ಕೊಂಡೆ ಅಮೆರಿಕಕ್ಕೆ ಬಂದರು. ನಮ್ಮ ಅಳಿಯಾದ ಸ್ವಾಮಿ ಅವ್ರನ್ನ MBBSನಲ್ಲಿ ಅವಳು ತುಂಬ ಗೋಲ್ಡ್ ಮೆಡಲ್ ತೊಗೊಂಡು ಅವಳು ಮದುವೆ ಮಾಡೇ ಬಿಟ್ವಿ. ಅವಳಿಗೂ ಸಹ ಚಿಕ್ಕ ವಯಸ್ಸಿಗೆ ಆಯಿತು. ಅವಳು ಬಂದು ಇಲ್ಲಿ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅದೇ ವಯಸ್ಸಿಗೆ ಚಿಕ್ಕ ಮಗಳು ಸಹ ಇಂಜಿನಿಯರಿಂಗ್ ಮುಗಿಸಿ ಅವರು ಸಹ MS ಮಾಡ್ಲಿಕ್ಕೆ ಅಮೆರಿಕ ನ್ಯೂಯಾರ್ಕಿಗೆ ಬಂದ್ಲು. ಆಗ ಮತ್ತೆ ನಂದು ಕಾಲೇಜು, ದೂರದರ್ಶನ್ ಎಲ್ಲ ಸ್ಟಾಪ್ ಮಾಡಿದೆ. ಆ ಮಕ್ಳ ಜೊತೆ ಬರ್ತಾ ಇದ್ದೆ. ಇಲ್ಲಿ ಬಂದ್ರೆ ಸ್ವಲ್ಪ ಅವರಿಗೆ ಹೆಲ್ಪ್ ಆಗುತ್ತೆ, ಮಕ್ಕಳೆಲ್ಲ ಜೊತೆಲಿ ಇದ್ಕೊಂಡು 1-2-3 ತಿಂಗಳು ಇರ್ತಿದ್ದೆ. ಅದರಿಂದ ನಾನು ಕಾಲೇಜಲ್ಲಿ ಕ್ಲಾಸ್ ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಮಕ್ಳಿಗೆ ತೊಂದರೆ ಆಗ್ಬಾರ್ದಲ್ಲ, ಅದರಿಂದ ನಾನು ಬಿಟ್ಬಿಟ್ಟೆ, ಕೆಲಸನೂ ಬಿಟ್ಟೆ, ಇದು ಬಿಟ್ಟೆ. ಸರಿ, ಅದು ಆಯ್ತು. ನಂತರ MPhil ಮಾಡಿದೆ ನಾನು. ಕೃಷ್ಣದೇವರಾಯ ಯೂನಿವರ್ಸಿಟಿಲಿ. ನನಗೆ ಜಾನಪದ ಸಾಹಿತ್ಯ ತುಂಬಾ ಆಸಕ್ತಿ ಇತ್ತು. ಜಾನಪದ ಸಾಹಿತ್ಯದ ಬಗ್ಗೆ, ಒಂದು ಜಾನಪದ ಪುಷ್ಪಗಳ ಬಗ್ಗೆ ಒಂದು ರಿಸರ್ಚ್ ವರ್ಕ್ ಥರ ಮಾಡಿ ಒಂದು MPhil ಮಾಡಿದೆ ನಾನು. ಅದು ಸಹ ನಂಗೆ ತುಂಬ ತೃಪ್ತಿ ಕೊಟ್ಟಂತಹ ಕೆಲಸ. ಆಮೇಲೆ ಏನಾಯಿತು, ಮತ್ತೆ ತಿರ್ಗಾ ನಾನು ಬೆಂಗಳೂರಿನಲ್ಲೇ ಇರುವಾಗ ಕೊರೋನಾ ಬಂತು ನೋಡಿ. ಕೊರೋನಾ ಹಲವರ ಬದುಕನ್ನ ಸಾಯಿಸ್ತು, ಹಲವರ ಬದುಕನ್ನ ನೋಯಿಸ್ತು, ಹಲವರಿಗೆ ಬದುಕಿನ ಪಾಠನೂ ಕಲಿಸ್ತು. ತುಂಬಾ ಸತ್ಯ, ತುಂಬಾ ಅನುಭವಿಸಿದ್ವಿ ಆ ಟೈಮಲ್ಲಿ ಅಲ್ವಾ, ಎಲ್ರಿಗೂ ಸಹ ಗೊತ್ತದು. ಆ ಸಮಯದಲ್ಲಿ ಎಲ್ಲ ಕಡೆ ಸ್ತಬ್ಧ, ಬೆಂಗಳೂರು ಸ್ತಬ್ಧ ಆಯಿತು, ಆಚೆ ಹೋಗುವಾಗಿಲ್ಲ, ಗೊತ್ತು ನಿಮ್ಗೆಲ್ರಿಗೂ ಗೊತ್ತು. ಅಂತಹ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿದ್ದ ಹಳೆಯ ಚಿಗುರು ಒಂದಿದು ನನಗೆ ಮತ್ತೆ ಓದುವ ಹವ್ಯಾಸ ಪ್ರಾರಂಭ. ತುಂಬ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಓದ್ತಾ ಇರುವಾಗ ಏನಾದರೂ ಅನಿಸಿದ್ರೆ ಬರಿತಾ ಇದ್ದೆ, ಒಂದು ಡೈರಿಲಿ ಬರೆಯೋಕ್ಕೆ ಪ್ರಾರಂಭ. ಆ್ಯಕ್ಚುಲಿ ಚಿಕ್ಕ ವಯಸ್ಸಲ್ಲಿ ನಾನು ಬರೀ ಲೇಖನಗಳು, ಕಥೆಗಳನ್ನು ಬರೆದವಳು. ಅದೇನೋ ಆ ಕರೋನಾ ಸಮಯದಲ್ಲಿ ನನಗೂ ಸಹ ಕರೋನಾ ಆಯಿತು, ತುಂಬ ಸೀರಿಯಸ್ ಆಯಿತು. ಬದುಕ್ತೀವೋ ಇಲ್ವೋ ಅನ್ನುವಂತಹ ಸೀರಿಯಸ್ ಇತ್ತು. ಅದ್ರ ಮಧ್ಯೆನೂ ನಂಗೇನೋ ಒಂಥರ ನೋವು, ಇದು ಅದ್ರ ಮಧ್ಯೆ ಓದೋದು. ಆವಾಗ ಕವಿತೆಗಳು ಬರೆಯೋದು ಪ್ರಾರಂಭ. ಒಂದು ಡೈರಿಯಲ್ಲಿ ಬರಿತಾ ಇದ್ದೆ, ತುಂಬ ಕವಿತೆಗಳಾಯಿತು.
ಆಮೇಲೆ ಅದು ಹೀಗೆ ನನ್ನ ಆ ಕವಿತೆಗಳು ಯಾವ್ದ್ರ ಬಗ್ಗೆ ಇತ್ತು ಮೇಡಮ್? ಕವಿತೆಗಳು ವಿಷಯಗಳನ್ನ ನಾನು ಹೇಳ್ತೀನಿ. ಅದು ಯಾವ್ದು ಒಂಥರ ನಿಜ, ನೀವು ಒಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಯಾವ್ದ್ರ ಬಗ್ಗೆ ಅಂತಿಲ್ಲ, ನನ್ಗೇನ್ ಅನ್ಸುತ್ತೋ ಅವತ್ತು ಅದ್ರ ಬಗ್ಗೆ ಬರೀತಾ ಇದ್ದೆ. ಹಾಗಿರ್ಬೇಕಿದ್ರೆ ಆಯ್ತು, ಕೊರೋನಾನು ಮುಗೀತು, ಎಲ್ಲ ಒಂದು ಶಾಂತಿ, ಎಲ್ಲರೂ ಇದಾದಾಗ ನಾನು ಡಾಕ್ಟರ್ ಬೇಲೂರು ರಘುನಂದನ್ ಅಂತ ನಿಮಗೆ ಗೊತ್ತಿರೋದು, ಪ್ರಖ್ಯಾತ ನಾಟಕಗಾರರು, ಸ್ವಲ್ಪ ರಿಲೇಟಿವ್ ನಮಗೆ. ಅವ್ರ ಮನೆಗೆ ಬಂದಿದ್ರು. ಅದಕ್ಕೆ ರಘು, ನಾನು ಒಂದೇನೋ ಬರ್ದಿದ್ದೀನಿ ನೋಡಿ ಅಂದೆ. ಅವ್ರಿಗೆ ಓದ್ಬಿಟ್ಟು ತುಂಬಾ ಖುಷಿ ಆಯ್ತು. ಅಯ್ಯೋ ಶಬ್ದವೇ ಚೆನ್ನಾಗಿ ಬರ್ದಿದ್ದೀರಾ, ಇದನ್ನ ಒಂದು ಪುಸ್ತಕ ಮಾಡೋಣ. ನನಗೆ ಒಂಥರ ಶಾಕ್. ಪುಸ್ತಕ ಮಾಡೋ ಅಷ್ಟೇನ ಇಲ್ಲಪ್ಪ ಈ ಸಾಹಿತ್ಯ, ಪರವಾಗಿಲ್ಲ, ಇಲ್ಲ ಇದನ್ನ ಮಾಡೋಣ ಅಂತ ಹೇಳಿದ್ರು. ಅವಾಗ ನನಗೂ ಖುಷಿ ಆಯ್ತು. ಆಯ್ತು ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಏನ್ ಹೆಸರಿಟ್ಟೆ ಅಂದ್ರೆ ಹುದುಗಿಟ್ಟ ಭಾವಗಳ ಮತ್ತೆ ನುಡಿಸಿ ಅಂತ. ಸುಮಾರು 25-30 ವರ್ಷಗಳಿಂದ ಏನನ್ನ ನಾನು ಕಂಪ್ರೆಸ್ ಇಟ್ಟಿದ್ದೀನಿ, ಅದು ಮತ್ತೆ ನನಗೆ ಈ ಕವಿತಾ ರೂಪದಲ್ಲಿ ಆಚೆ ಬಂತು ಅಂತ. ಸೊ 25 ವರ್ಷಗಳಿಂದ ಬರ್ದಿರೋ ಕವಿತೆಗಳೆಲ್ಲ ನಿಮ್ಮ ಪುಸ್ತಕದಲ್ಲಿ ಇದೆ ಇವಾಗ? ಇದೆ ಅಂದ್ರೆ ಅದು ಇಲ್ಲ ಆಕ್ಚುಲಿ 25 ವರ್ಷಗಳಿಂದ ಕಂಪ್ರೆಸ್ ಆಗಿ ಫೀಲಿಂಗ್ಸ್ ಅಂತ, ಕಂಪ್ರೆಸ್ ಆಗಿರೋ ಫೀಲಿಂಗ್ಸ್ ಕವಿತೆಗಳ ಮೂಲಕ ಭಾವನೆಗಳನ್ನ ಆಚೆ ಬಂತು. ಅದು ಅದಕ್ಕೆ ಆ ಪುಸ್ತಕದ ಹೆಸರೇ ಹುದುಗಿಟ್ಟ ಭಾವಗಳ ಮತ್ತೆ ನುಡಿಸಿ ಅನ್ನುವ ಶೀರ್ಷಿಕೆ ಕೊಟ್ಟೆ. ಅದು ಪುಸ್ತಕನೂ ಆಯ್ತು. ಅವಾಗ ನನಗೆ ಸಡನ್ ನಮ್ಮ ಅಶೋಕ್ ಸರ್ ನೆನಪಾದ್ರು. ನಾನು ಹೇಳಿದ್ನಲ್ವಾ ತುಂಬಾ ಬರೀ ಅಂತ ಹೇಳ್ತಾರೆ. ತುಂಬಾ ಅವರಷ್ಟೊತ್ತಿಗೆ ತುಂಬಾ ಫೇಮಸ್ ಖ್ಯಾತ ವಿಮರ್ಶಕರು ಅಂತ ಪತ್ರಿಕೆಗಳೆಲ್ಲ ಇಲ್ಲಿ ಬರ್ತಿತ್ತು. ಅವ್ರ ವಿಳಾಸ ನಂಬರ್ ಎಲ್ಲ ಹುಡುಕಿ ನಾನು ಅವರಿಗೆ ಕಾಲ್ ಮಾಡಿದೆ. ಸರ್ ನಿಮ್ಮ ಸ್ಟೂಡೆಂಟ್, ಅವ್ರಿಗೆ ಸಾವಿರಾರು ಸ್ಟೂಡೆಂಟ್ಸ್ ಆಗಿರ್ತಾರಲ್ವ, ಅವರಿಗಾಗಲೇ ಏಜ್ ಒಂದು ವ್ಯಕ್ತಿ. ಅವ್ರಿಗೆ ಫೋನ್ ಮಾಡಿದೆ. ಅವಾಗ ನಾನು ಪುಸ್ತಕಕ್ಕೆ ಒಂದು ಮುನ್ನುಡಿ ಬರೀತೀರಾ? ಅವ್ರು ಏನೋ ಆಯ್ತಮ್ಮ ನೋಡುವ ಅಂತ ಹೇಳಿದ್ರು. ಇಲ್ಲ ಸರ್ ಬರ್ಕೊಡಿ, ಕಳಿಸಿ ನೋಡುವ ಅಂತ ಹೇಳಿದ್ರು. ಇಮೇಲ್ ಮಾಡಿದೆ. ಆಮೇಲೆ ನೋಡಿ ಅವರಿಗೆ ತುಂಬ ಖುಷಿ ಆಯಿತು. ತಕ್ಷಣ ಒಂದು 2 ಡೇಸಲ್ಲೇ ನನಗೊಂದು ಮುನ್ನುಡಿನೂ ಬಂತು, ಬರ್ಕೊಟ್ರು. ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ನಾವು ಯಾವಾಗ ಓದಿದ್ದು PUC ಓದುವಾಗ ಡಿಗ್ರಿ ಮಾಡುವಾಗಿದ್ದಂಥ ಗುರುಗಳು ನನಗೆ ಇಷ್ಟು ವರ್ಷಗಳ ಗ್ಯಾಪಲ್ಲಿ ನನ್ನ ಪುಸ್ತಕಕ್ಕೆ ಒಂದು ಮುನ್ನುಡಿ ಕಳಿಸಿದ್ರಲ್ವ, ತುಂಬ ಸಂತೋಷ ಆಯಿತು. ಆಮೇಲೆ ಅದನ್ನು ಪುಸ್ತಕ ಮಾಡಿದ್ರು. ಆಮೇಲೆ ನನಗೆ ಇನ್ನೊಂದು ವಿಷಯ ಹೇಳಬೇಕು. ನಾವು PUCಲಿದ್ದಾಗ ಏನು ಗೊತ್ತಾ, ಜಯಂತ್ ಕಾಯ್ಕಿಣಿ ಅವ್ರ ಪುಸ್ತಕಗಳು ಹುಚ್ಚು. ಅವಾಗ ಅವ್ರೇನು ಚಿತ್ರ ಸಾಹಿತ್ಯ ಎಲ್ಲ ಏನಲ್ಲ, ಅವರು ಬಾಂಬೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿರೋದು ಅವ್ರ ಕಥೆಗಳು. ಯಾಕೆಂದರೆ ಬಾಂಬೆ ಕುರಿತು ಸಾಹಿತ್ಯ, ಅವರ ಕವಿತೆಗಳು ವಿಶೇಷವಾಗಿರ್ತಿತ್ತು. ಉಡುಪಿಯ ಇದು ಗೋಕರ್ಣದ ತೀರದ ಕಥೆಗಳು, ಈ ರೀತಿಯ ಕಥೆಗಳನ್ನು ಓದುವಾಗ ಒಂಥರ ಆಸಕ್ತಿ. ಅವಾಗ ಏನು ಗೊತ್ತಾ ಕಾಲೇಜಲ್ಲಿ ಪ್ಯಾಷನ್, ಈಗ ನೀವೇ ಅವಾಗ ಈಗ ಹೀರೋ ಹೀರೋಯಿನ್ ಆ ಥರ ಇಟ್ಕೊಳ್ತಿರ್ಲಿಲ್ಲ ನಾವು. ನಮ್ಮ ಕಾಲೇಜ್ ಬುಕ್ ಜೊತೆ ಒಬ್ಬ ಲೇಖಕರ ಪುಸ್ತಕ ಇಟ್ಕೊಂಡು ಹೋಗ್ತಾ ಇದ್ವಿ. ಅವಾಗ ಇವ್ರ ಫ್ರೆಂಡ್ ಕೇಳೋದು, ಏನು ಯಾವ ಪುಸ್ತಕ ತಂದಿದ್ದೀವಿ ಇವತ್ತು ಅನ್ನೋದು. ಅವಾಗ ಕಾಯ್ಕಿಣಿ ಓದ್ತಿದ್ದೀನಮ್ಮ ಅಲ್ಲ, ನಗು ಬರ್ತದೆ ನಮ್ಗೆ. ಆದ್ರೆ ಆ ಥರ ಪ್ಯಾಷನ್ ಇತ್ತು. ನೀನ್ ಇಟ್ಕೊಂಡಿದ್ಯಾ? ನಾನು ಭೈರಪ್ಪ ಅವ್ರು ತಂದಿದ್ದೀನಮ್ಮ ಅನ್ನೋದು. ಆ ಥರ ನಾವು ಡಿಸ್ಕಸ್ ಮಾಡ್ಕೊಂಡು ಓದ್ತಾ ಇದ್ವಿ. ಆವಾಗ ಕಾಯ್ಕಿಣಿಯವ್ರ ಪುಸ್ತಕಗಳನ್ನು ನಾನು ತೊಗೊಂಡು ಓದ್ತಾ ಇದ್ದೆ. ನನಗೆ ಕಾಯ್ಕಿಣಿಯವ್ರನ್ನೇ ಕರಿಬೇಕು ಬುಕ್ ರಿಲೀಸ್ಗೆ ಅಂತ ಆಸೆ. ಅದಕ್ಕೆ ಎಲ್ಲರೂ ಇಲ್ಲ, ಅವರಾಗಲೇ ಚಿತ್ರ ಸಾಹಿತ್ಯ ತುಂಬ ಪ್ರಸಿದ್ಧರಾಗಿದ್ರಲ್ವ, ಬರ್ತಾರೋ ಇಲ್ವೋ. ಇಲ್ಲ ಟ್ರೈ ಮಾಡೋಣ ಏನಂತೆ ಅಂತ ನಾನು ಕಾಲ್ ಮಾಡಿ ಎಲ್ಲ ಹೇಳಿದೆ. ಸರ್ ನನ್ನ ಪುಸ್ತಕ ನೀವು ಬರಬೇಕು, ನಾನು ತುಂಬ ಚಿಕ್ಕ ಹುಡುಗಿಯಿಂದ ನಿಮ್ಮ ಅಭಿಮಾನಿಯಾಗಿದ್ದೆ, ಕಾಲೇಜ್ ಡೇಸಿಂದ ನೀವು ಮುಗಿಸಲ್ಲ ಹೋಗ್ಲಿ ಅಂತ. ಕಡೆಗೆ ಅವ್ರು ಸಹ ಹೂ ಅಂದರು. ನಮ್ಮ ಅಶೋಕ್ ಸರ್ ಬರ್ತೀನಿ ಅಂದರು. ಆಮೇಲೆ ಲಕ್ಷ್ಮಣ್ ರಾವ್ ತುಂಬ ಪ್ರಸಿದ್ಧ ಖ್ಯಾತ ಇವರವರು ಕವಿ, ಭಾರತ ಈಗ ಗೊತ್ತಿದೆ ಎಲ್ರಿಗೂ ಕರ್ನಾಟಕದಲ್ಲಿ. ಅವ್ರಿಗೆ ಕೇಳಿದೆ, ಅವರು ಸಹ ಬಂದರು. ನನಗೆ ಒಂಥರ ಬ್ಲೆಸ್ಸಿಂಗ್ಸ್ ಥರ ಆಯ್ತದು. ಅದು ರಘುನಂದನ್ ಬಂದರು. ಎಲ್ಲರೂ ಒಂದು 5 ತುಂಬ ಪ್ರಸಿದ್ಧ ಸಾಹಿತಿಗಳು ನನ್ನ ಪುಸ್ತಕ ಬಿಡುಗಡೆಗೆ ಬಂದರು. ಅದನ್ನು ನಾವು ಚಿತ್ರಕಲಾ ಪರಿಷತ್ ಬೆಂಗಳೂರಿನಲ್ಲಿ ಮಾಡಿದ್ವಿ. ಎಲ್ಲರ ಒಂದು ನನಗೆ ನಾನು ಬರ್ದಿದ್ದೀನಿ ಅಥವಾ ನನ್ನ ಪುಸ್ತಕ ರಿಲೀಸ್ ಆಗ್ತಿದೆ ಅನ್ನೋ ಖುಷಿಗಿಂತ ಇಷ್ಟು ಒಳ್ಳೊಳ್ಳೆ ಸಾಹಿತಿಗಳ ಜೊತೆ ನಾನು ಒಂದು ವೇದಿಕೆ ಹಂಚ್ಕೊತಾ ಇದ್ದೀನಲ್ವಾ, ಆ ಖುಷಿ ನನಗೊಂದೇನೋ ಪುಟ್ಟ ಅಳಿಲು ಒಂದು ದೊಡ್ಡ ಅರಳಿ ಮರದ ಕೆಳಗೆ ಹೆಂಗೆ ಚಿಲಿಪಿಲಿ ಅಂತ ಓಡಾಡುತ್ತೋ ಆ ಸಂಭ್ರಮ ನನಗೆ ಪುಸ್ತಕದ ಸಂಭ್ರಮ ಇಲ್ಲ, ಕವಿತೆಗಳ ಸಂಭ್ರಮ ಇಲ್ಲ. ನನ್ನ ಕನಸಿನಲ್ಲಿ ನಾನು ಓದಿದ ಲೇಖಕರ ಜೊತೆ ನಾನು ಇವತ್ತು ಇದೀನಲ್ವಾ ಅನ್ನುವಂತಹ ಸಂಭ್ರಮ ನನ್ನ ಮನಸ್ಸಲ್ಲಿ ತುಂಬಿಕೊಂಡಿತ್ತು. ಆ ಟೈಮಲ್ಲಿ ನನ್ನ ಹುದುಗಿಟ್ಟ ಭಾವಗಳ ಮತ್ತೆ ನುಡಿಸಿ ಪುಸ್ತಕ ರಿಲೀಸ್ ಆಯಿತು. ತುಂಬ ಖುಷಿ ಆಯಿತು. ಅದು ಚೆನ್ನಾಗಿ ಒಳ್ಳೆ ಹೆಸರು ಬಂತು. ಅದು ಎಲ್ಲ ಕಡೆ ಅವಾಗಲೇ ಎಲ್ಲ ಖಾಲಿ ಆಯಿತು. ಆ್ಯಕ್ಚುಲಿ ನಿಮಗೆ ಕೊಡ್ತಿದ್ದೆ, ಇಲ್ಲ ಅಂದರೆ ನಾನು ಮತ್ತೆ ಈಗ 2ನೇ ಮುದ್ರಣ ಮಾಡಬೇಕಿತ್ತು. ಆಯಿತು. ಆಮೇಲೆ ನಾನೇನು ಮಾಡಿದೆ, ಸ್ವಲ್ಪ ಪತ್ರಿಕೆಗಳಿಗೆ ಅವಾಗ ಪತ್ರಿಕೆ ಎತ್ತಮುಖ ಮಾಡಿದೆ. ಬರೆಯೋಣ ಏನಾದರೂ ಒಂದು ಲೇಖನ ಹಬ್ಬಗಳ ಬಗ್ಗೆ ತುಂಬ ಬರ್ದಿದ್ದೀನಿ. ವಿಜಯ ಕರ್ನಾಟಕದಲ್ಲಿ ನಮ್ಮ ಸಂಸ್ಕೃತಿ ಏನಕ್ಕೆ ಹಬ್ಬ ಹಿಂಗೆ ಮಾಡ್ತೀವಿ,
ಈ ಹಬ್ಬಗಳು ಆಚರಿಸ್ತೀವಿ. ಅದಕ್ಕೊಂದು ಅರ್ಥ ತುಂಬಾ ಇದೆ ಅಲ್ವಾ, ತುಂಬಾ ಅರ್ಥವತ್ತಾದ. ನಾವ್ ಇವಾಗ ನೀವು ಹೇಳ್ತಿದ್ರೆ ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಮೇಡಮ್, ನಮ್ದು ಸಂಪಿಗೆ ಪಬ್ಲಿಕೇಶನ್ ಅಲ್ಲಿ ಈ ಸತಿ ನಮ್ ಥೀಮು ಫೋಕ್ ಅಂಡ್ ಫೆಸ್ಟಿವಲ್. ಅಂದ್ರೆ ನಾನು ಅದೇ ಯೂತ್ ಹೇಳ್ತಾ ಇರೋದು, ಏನಕ್ಕೆ ನಾವು ಪ್ರತಿಯೊಂದು ಹಬ್ಬನೂ ಆಚರಿಸ್ತೀವಿ, ತಿಳ್ಕೊಳ್ಳಿ ಅದನ್ನ ಅಂತ. ತುಂಬಾ ಖುಷಿ ಆಗ್ತಿದೆ ಮೇಡಮ್. ಇಲ್ಲ, ನೀವು ಅದು ಬಹಳ ಒಳ್ಳೆ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ರೆ. ಯಾಕೆಂದ್ರೆ ಪ್ರತಿಯೊಂದು ಹಬ್ಬದ ಹಿಂದೆನೂ ಸಹ ವೈಜ್ಞಾನಿಕವಾದ ಕಾರಣಗಳು ತುಂಬಾ ಇದೆ. ಆಮೇಲೆ ಸೀಸನ್ನಿಗೆ, ಹೌದು, ಈಗ ಜನವರಿಯಲ್ಲಿ ನಾವು ಸಂಕ್ರಾಂತಿ ಯಾಕೆ ಮಾಡ್ತೀವಿ, ಫೆಬ್ರವರಿ ಶಿವರಾತ್ರಿ, ಪ್ರತಿಯೊಂದು ಸೀಸನ್ ಮೇಲಿದೆ. ನಮ್ಮ ಯುಗಾದಿ ಹಬ್ಬ ಎಷ್ಟು ವಿಶೇಷ, ಪ್ರಕೃತಿಯೆಲ್ಲ ನಳನಳಿಸ್ತಾ ಇರುವಾಗ ಯುಗಾದಿಯನ್ನ ನಾವು ಮಾಡ್ತೀವಿ. ಹೊಸ ವರ್ಷ ಅಂತಲೂ ಆಯ್ಕೆ ಮಾಡ್ತೀವಿ, ಯಾಕೆಂದ್ರೆ ಈ ಚಳಿ ಶೀತ ಇದೆಲ್ಲ ಕಳೆದು ಹೊಸ ಸಂವತ್ಸರ ಪ್ರಾರಂಭ ಆಗುತ್ತೆ. ಹೀಗೆ ಅದ್ರ ಬಗ್ಗೆ ಲೇಖನಗಳನ್ನ ಪಾಪ ಅವರು ಕೇಳಿ ನನ್ಗೆ ಹೇಳ್ತಾರೆ, ಮೇಡಮ್ ಬರ್ಕೊಡಿ ಹಬ್ಬ ಬಂತು ಅಂತ, ದೀಪಾವಳಿ ಹೀಗೆ ಸುಮಾರು. ಆಮೇಲೆ ದೀಪಾವಳಿ ವಿಶೇಷ ಅಂಕದಲ್ಲೂ ಸಹ ನನ್ನ ಕವಿತೆ ಪ್ರಕಟ, ಅಹಲ್ಯೆ. ನಾನು ಸ್ವಲ್ಪ ಮಹಾಭಾರತದ ಪಾತ್ರಗಳು ಸಹ ನನ್ನನ್ನು ಕಾಡುತ್ತೆ. ಅದು ಹೆಣ್ಮಕ್ಳದೇನೆ ನಾನು ಹೇಳ್ತೀನಲ್ವಾ. ಅಂದ್ರೆ ದ್ರೌಪದಿಯ ಬಗ್ಗೆ ಇರಬಹುದು, ಅಹಲ್ಯೆಯ ಬಗ್ಗೆ, ರಾಮಾಯಣದ ಅಹಲ್ಯೆಯ ಬಗ್ಗೆ ಇರ್ಬೋದು, ಕುಂತಿಯ ಬಗ್ಗೆ ಇರ್ಬೋದು. ಅವರೆಲ್ಲ ಏನು ಕಡಿಮೆ ನೋವುಗಳನ್ನು ಅನುಭವಿಸ್ತವ್ರಲ್ಲ ಅಲ್ವಾ. ಊರ್ಮಿಳ, ಲಕ್ಷ್ಮಣ ಅವರ ಹೆಂಡತಿ ಊರ್ಮಿಳೆಯ ಪಾತ್ರ ನೋಡಿ, 14 ವರ್ಷ ಅವರು ಬಿಟ್ಟು ಚಿಕ್ಕ ವಯಸ್ಸಲ್ಲಿ. ಅಂದ್ರೆ ನಮ್ಮ ಮಹಾಭಾರತ ರಾಮಾಯಣ ಪಾತ್ರಗಳು, ಪೌರಾಣಿಕ ಪಾತ್ರಗಳಲ್ಲಿನ ಹೆಣ್ಮಕ್ಳು ಎಷ್ಟು ಸ್ಟ್ರೆಂತ್ ಇದ್ರು ಗೊತ್ತಾ. ಖಂಡಿತವಾಗ್ಲೂ ಮಾನಸಿಕ ತಪಸ್ವಿಗಳು, ಮನಸ್ಸು ಎಷ್ಟು ಮಾನಸಿಕವಾದ ಅವರ ಧೈರ್ಯ ಮತ್ತೆ ಅದನ್ನ ಎದುರಿಸುವ ರೀತಿ. ಈಗೆಲ್ಲ ನಮಗೆ ಕೈ ಸಿಕ್ಕರು ನಾವು ಸಮಾಜವನ್ನು ಅಷ್ಟು ಈಸಿಯಾಗಿ ಎದುರಿಸಕ್ಕೆ ಆಗಲ್ಲ. ತುಂಬಾ ಸತ್ಯ. ಅಹಲ್ಯ ಪಾತ್ರದ ಬಗ್ಗೆ ಅಹಲ್ಯ ಬಗ್ಗೆ ಒಂದು ಬರೆದಿದ್ದ ಕವನ ಲಾಸ್ಟ್ ಟೈಮ್ ದೀಪಾವಳಿ ವಿಶೇಷ ಅಂಕದಲ್ಲಿ ನಂದು ಬಂದಿದೆ. ಹೀಗೆ ನನಗೆ ಕಾಡುವ ಪಾತ್ರಗಳಂದ್ರೆ ನಮ್ಮ ಸ್ತ್ರೀ ಪಾತ್ರಗಳೇನೆ. ಆಮೇಲೆ ನಾನು ಅವಾಗೆಲ್ಲ ಮಹಾಭಾರತ ರಾಮಾಯಣ ಪರೀಕ್ಷೆಗಳಿರ್ತಿತ್ತು, ಅದನ್ನು ಸಹ ಬರೆದಿದ್ದೀನಿ. ಅದರಲ್ಲೆಲ್ಲ ನನಗೆ ತುಂಬ 98, 99 ಆ ಥರ ಮಾರ್ಕ್ಸ್ ಬರ್ತಾ ಇತ್ತು. ಈಗ ನೀವು ಬರೀ ದ್ರೌಪದಿನೇ ತಗೊಳ್ಳಿ, ನಾನು ಆಮೇಲೆ ಪತಿವ್ರತೆಯರು ಅನ್ನುವಂಥ ಒಂದು ಕವಿತೆ ಇದೆ. ಅದರಲ್ಲೂ ಸಹ ಅವ್ರಿಗೆ ಪತಿವ್ರತ ಪಟ್ಟ ಕೊಟ್ಬಿಡ್ತಾರೆ ಇವರು ಈಸಿಯಾಗಿ. ಆದರೆ ಪ್ರತಿಯೊಂದು ಪಾತ್ರದ ಹಿಂದಿರುವ ನೋವು ನಲಿವು, ಅವರು ಪತಿವ್ರತೆಯರು ಅನ್ನೋದಕ್ಕಿಂತ ಧೀಮಂತವರು ಅಂತ ನಾನು ಅನ್ಕೊಳ್ತೀನಿ. ಮಂಡೋದಯ ಇರ್ಬೋದು, ಅಹಲ್ಯೆ ಇರ್ಬೋದು, ಸೀತೆ ಇರ್ಬೋದು, ಎಲ್ಲರೂ ಒಂದು ರೀತಿಯ ಧೀಮಂತೆಯರು. ದ್ರೌಪದಿ ತಾನು ಇಷ್ಟಪಟ್ಟವನನ್ನ ಕಡೆಗೋಳು ಗಳಿಸ್ಕೊಳಕ್ಕಾಗಲ್ಲ ಅರ್ಜುನನ್ನ. ಆದರೆ 5 ಜನ ಗಂಡಂದಿರನು, ಬಿಕಾಸ್ ಕುಂತಿ ಏನು ಅಂದರೆ ತನ್ನ ಮಕ್ಕಳಲ್ಲಿ ಒಡಕು ಉಂಟಾಗಬಾರ್ದು. ಇದು ಕಥೆಗಳ ಸುಮ್ಮನೆ ಹೇಳ್ಬೋದೇನೋ, ನೀವು ಯಾವುದೇ ಸಾಹಿತ್ಯ ಓದಿ ಅದರೊಳಗೆ ಬೇರೆನೇ ಇರುತ್ತೆ. ಅವಳು ಮಕ್ಕಳಲ್ಲಿ 5 ಜನ ಮಕ್ಕಳಲ್ಲಿ ಒಡಕುಂಟಾದರೆ ನಮಗೆ ಮುಂದೆ ಕೌರವರನ್ನ ಎದುರಿಸೋಕ್ಕಾಗಲ್ಲ ಅನ್ನುವಂಥ ಒಂದೇ ಕಾರಣಕ್ಕೆ ದ್ರೌಪದಿನ 5 ಜನನು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಹೊರತು ಅದಕ್ಕೆ ಒಂದು ಇದಿಲ್ಲ. ಈ ರೀತಿಯಲ್ಲಿ ಒಂದೊಂದು ಪಾತ್ರನೂ ನಾವು ಒಳಹೊಕ್ಕು ನೋಡಿದಾಗ ನಮಗೆ ತೆರೆದುಕೊಳ್ತಾ ಹೋಗುತ್ತೆ. ಅದು ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದ್ರ ಬಗ್ಗೆ ಕೆಲವು ಕವಿತೆಗಳು. ನಿಮಗೆ ಇದ್ರ ಬಗ್ಗೆ ಎಲ್ಲ ಬರೀತಾ ನಿಮ್ಮ ಸ್ಪಿರಿಚುವಲ್ ಕನೆಕ್ಷನ್ ಹೆಂಗೆ, ಯಾವ ಥರ ನಿಮಗೆ ಸ್ಪಿರಿಚುವಲಿ ಕನೆಕ್ಟ್ ಆಗುತ್ತೆ ಮೇಡಮ್ ಇದೆಲ್ಲ? ಸ್ಪಿರಿಚುವಲ್ ಕನೆಕ್ಷನ್ ಮಾತ್ರ ನಿಜವಾಗ್ಲೂ ಆಧ್ಯಾತ್ಮಿಕವಾದ ಹಾದಿ ಅನ್ನೋದು ತುಂಬ ಆಳವಾದ್ದು. ಅದು ಅಷ್ಟು ಸುಲಭದ ಹಾದಿ ಅಲ್ಲ. ಆದರೆ ನಿಜವಾಗ್ಲೂ ನಾವು ಅದರೊಳಗೆ ಒಳಗೊಳ್ತಾ ತೆರೆದುಕೊಳ್ತೀವಿ ಅನಿಸುತ್ತೆ. ನಮ್ಮ ತಂದೆಯವರು ತುಂಬ, ನಾನು ಹೇಳಿದ್ನಲ್ವ, ಆಧ್ಯಾತ್ಮಿಕ ಪುಸ್ತಕಗಳನ್ನು ಅವ್ರು ತುಂಬ ಪೂಜೆ ಪುರಸ್ಕಾರಗಳು, ಮಂತ್ರ ಸ್ತೋತ್ರಗಳು ತುಂಬ ಹೇಳೋರು. ನಮಗೆ ಬಾಲ್ಯದಲ್ಲಿ ಬಂದ್ಬಿಡ್ತು. ಆಮೇಲೆ ಬಾಲ್ ವಿಕಾಸ ಅಂತ ಕಳಿಸೋರು. ಅಲ್ಲಿ ಬೆಳಗ್ಗೆ ಎದ್ದೊಳವಾಗಿಂದ ಪ್ರೇಯರು, ಊಟಕ್ಕೆ ಪ್ರೇಯರು, ತಿಂಡಿಗೆ ಪ್ರಾರ್ಥನೆ, ಊಟಕ್ಕೆ ಪ್ರಾರ್ಥನೆ, ಪ್ರತಿಯೊಂದು ಇರ್ತಿತ್ತು. ನಾವು ಅದೆಲ್ಲ ಕಲಿತಾ ಹೋದ್ವಿ. ಅವಾಗ ಅರ್ಥ ಗೊತ್ತಿಲ್ಲ, ಹೇಳ್ತಾ ಇರ್ತಿದ್ವಿ. ಆಮೇಲೆ ಭಗವದ್ಗೀತೆ ಕ್ಲಾಸಿಗೆ ಕಳಿಸೋರು. ಅವಾಗಲೂ ಅಷ್ಟೇ, ಒಂದು ಭಾರತಾಯ ಪ್ರತಿಬೋಧಿತ ಅಂತ ಹಿಂಗೆ ಸುಮ್ಮನೆ ಹೇಳ್ತಾ ಹೋಗ್ತಿದ್ವಿ, ಅರ್ಥಗಳು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಈಗ ಪ್ರತಿಯೊಂದ್ರೆ ಕನೆಕ್ಟ್ ಆಗುತ್ತಲ್ಲ, ದೊಡ್ಡವರು ಆಗ್ತಾ ನಮ್ಮ ಜೀವನಕ್ಕೆ ಕನೆಕ್ಟ್ ಆಗುತ್ತೆ. ಅದು ಖಂಡಿತ ಅನಿತಾ, ಅದು ನಮ್ಮ ಜೀವನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಆ ಒಂದು ಜರ್ನಿ ಇದೆಯಲ್ಲ, ಆಧ್ಯಾತ್ಮಿಕ ಜರ್ನಿ, ಅದನ್ನ ನೀವು ಅರ್ಥ ಮಾಡ್ಕೊತ ಹೋದ್ರೆ ಒಂಥರ ನಮ್ಮ ಬದುಕಿನ ಬದಲಾವಣೆಗಳು ತುಂಬಾನೇ ಆಗುತ್ತೆ. ನೀವು ಈ ಪಾತ್ರಗಳನ್ನು ಅಷ್ಟೇ ನೋಡಿ. ಈಗ ನನಗೆ ಭೈರಪ್ಪನವ್ರ ಪರ್ವ ಓದಿದಾಗ ಏನೇನೋ ಮಾಡಾಕಿದ್ದಾರೆ ಪರ್ವ ಅಂತ ಅನಿಸ್ತಾ ಇತ್ತು ನಿಜ. ಆದರೆ ನಿಜವಾಗ್ಲೂ ಒಂದೊಂದು ಹೆಣ್ಮಕ್ಳ ಒಳ ತೋಟಿಗಳನ್ನು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಉತ್ತರಾಖಂಡ ಓದಿ ಅವ್ರದ್ದು ಸೀತೆ ಮದುವೆಯಾಗಿ ಅವರು ಕಳಿಸಿದ ಮೇಲೆ ಲವಕುಶ ಹುಟ್ಟುವಾಗ ಪಾಪ ಮತ್ತೆ ಕಾಡಿಗೆ ಕಳಿಸ್ತಾನಲ್ಲ ರಾಮ. ಆ ಸೆಕೆಂಡ್ ಪಾರ್ಟ್ ಆಫ್ ದಿ ಸೀತೆ ಲೈಫ್ ಅದು ಉತ್ತರಾಖಂಡ ಅನ್ನುವಂಥದ್ದು. ಎಷ್ಟು ಚೆನ್ನಾಗಿದೆ ಬದುಕು ಬರಹ. ಅವಾಗ ನಮಗೆ ಅದರೊಳಗೆ ಇಳಿತಾ ಹೋಗ್ತೀವಿ ನಾವು.
ಯಾರು ಉತ್ಕೃಷ್ಟರಲ್ಲ, ಯಾರು ನಿತ್ಕೃಷ್ಟರಲ್ಲ. ಅದು ಕುವೆಂಪುದು ಮಾತು. ಇಲ್ಲಿ ಯಾರೂ ಇದಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಸಮ, ಎಲ್ಲರ ಭಾವನೆಗಳಿಗೂ ನಾವು ಬೆಲೆ ಕೊಡಬೇಕು ಅನ್ನುವಂತಹ ಒಂದು ವಿಚಾರ ನಮಗೆ ಸಾಹಿತ್ಯ ಸಹ ಹಿತವನ್ನೇ ಕೋರುವಂತಹದ್ದೇ ಸಾಹಿತ್ಯ ಅಲ್ವಾ? ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದಕ್ಕೆ ನನಗೆ ಸಾಹಿತ್ಯವನ್ನು ನಾವು ಆಗ್ತಾ ಹೋದಷ್ಟು ನಾವು ಜಗತ್ತನ್ನು ನೋಡುವ ಕಣ್ಗಳು ನಮ್ದು ಬದಲಾಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಸತ್ಯ. ಹೌದು. ಈ ಕ್ಷೇತ್ರಕ್ಕೆ, ಸಾಹಿತ್ಯ ರಂಗಕ್ಕೆ ನೀವು ಬರಕ್ಕೆ ನಿಮ್ಮ ಕುಟುಂಬದವರ ಸಪೋರ್ಟ್ ಎಷ್ಟಿತ್ತು ಮೇಡಮ್? ಖಂಡಿತ. ಮೊದಲು ನನಗಾಗಲಿಲ್ಲ, ನಾನು ಹೇಳಿದೆ ಅಲ್ವಾ, ನಾನು ಭಾಳಷ್ಟು ವರ್ಷ 20-25 ವರ್ಷ ನಾನು ಸ್ಥಗಿತ ಆಗೋಗಿದ್ದೆ. ಆದರೆ ಖಂಡಿತ ಮಕ್ಕಳು ಬೆಳೆದು ಅವರಿಗೆ ಬುದ್ಧಿ ಎಲ್ಲ ಬಂದು ಎಜುಕೇಷನ್ ಎಲ್ಲ ಆದಮೇಲೆ ಮತ್ತು ಅಳಿಯಂದಿರು ಬಂದರು. ಅಳಿಯಂದಿರು, ಎರಡನೇ ಮಗಳ ಅಳಿಯ ಸಹ IAS ಅಧಿಕಾರಿ, ಈಸ್ ಮಂಗಳೂರು ಜಿಲ್ಲಾಧಿಕಾರಿ ಇವಾಗ ಅವರು. ಎಲ್ಲರೂ ಸಹ ನನಗೆ ಎಷ್ಟು ಖುಷಿಯಾಗಿ, ಬರೀರಿ ಆಂಟಿ ಬರೀರಿ, ನಮ್ಮ ಇವರು ನರಸಿಂಹಸ್ವಾಮಿ ಸಹ. ನಾನು ಒಂದು ಸ್ವಲ್ಪ ಡಾಕ್ಯುಮೆಂಟ್ರಿಗಳು ಮಾಡಿದ್ದೆ ಡಿಪಾರ್ಟ್ಮೆಂಟಿಂದು, ಚೈಲ್ಡ್ ಲೇಬರ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ. ಮತ್ತೆ ನಾನು ಸ್ಟಾಪ್ ಮಾಡಿದೆ. ಅವಾಗ ಈ ದೊಡ್ಡಳಿಯ ಸಹ ಹೇಳಿದ್ರು, ಆಂಟಿ ನಿಮ್ಗೆ ಫಸ್ಟ್ ನಾನು ಗಿಫ್ಟ್ ವಿಡಿಯೋ ಕ್ಯಾಮ್ರಾ ಕೊಟ್ಟರು, ಹ್ಯಾಂಡಿ ಕ್ಯಾಮ್. ನೀವು ಖಂಡಿತ ನೀವು ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಿ, ಯಾಕೆ ಎಲ್ಲ ಸ್ಟಾಪ್ ಮಾಡಿದ್ರ ಅಂತ. ನನ್ನ ಬೆನ್ನೆಲುಬಿಗೆ ನಿಂತವರು ಜಯಾನಂದ್. ಪಾಪ ಅವ್ರು ಯಾವಾಗಲೂ ಸೈಲೆಂಟ್, ಮಾತು ಕಡಿಮೆ, ಆದರೆ ಎಲ್ಲದಕ್ಕೂ ಸಹ ಮಾಡಲಿಕ್ಕೆ, ಪುಸ್ತಕಗಳನ್ನು ರಿಲೀಸ್ ಮಾಡಲಿಕ್ಕೆ, ಪ್ರತಿಯೊಂದು ಕ್ಷೇತ್ರಕ್ಕೂ ಸಹ ಅವರು ನನಗೆ ಸಪೋರ್ಟಿವ್ ಆಗಿದ್ದಾರೆ. ಇಡೀ ಕುಟುಂಬವೇ ನನ್ನ ಹಿಂದೆ ಇದೆ. ಅದೊಂದು ನನ್ನ ಒಂದು ಪುಣ್ಯ ಅಂತ ಭಾವಿಸ್ಕೊಳ್ತೀನಿ. ಅದೇ ಈ ಮರದ ಮೇಲಿರುವ ಸಿತಾಳೆ ಹೂ ಥರ ನಾನು, ಮರ ಅಂತೂ ಸಪೋರ್ಟಿವ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ವಿತೌಟ್ ದ ಫ್ಯಾಮಿಲಿ ಸಪೋರ್ಟ್ ಏನು ಮಾಡಕ್ಕಾಗಲ್ಲ. ನಾವ್ ಅನ್ಕೋತೀವಿ ನಾವ್ ಏನೇನೋ ಸಾಧನೆ ಮಾಡ್ಬೋದಂತ, ನಮ್ಮ ಹಿಂದೆ ಒಂದು ಸಪೋರ್ಟ್ ಇಲ್ಲದೆ ಖಂಡಿತವಾಗ್ಲೂ ಏನು ಮಾಡಕ್ಕಾಗಲ್ಲ. ಖುಷಿ ಆಗುತ್ತೆ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಇರೋದು. ಹೌದು, ಕುಟುಂಬದವ್ರ ಸಪೋರ್ಟ್ ಇರಬೇಕು. ನಮ್ಮ ಒಂದು ಆಸಕ್ತಿ ಎಲ್ಲ ಆಚೆ ಬರ್ಲಿಕ್ಕೆ ಸಹ ಒಂದು ಸ್ಫೂರ್ತಿದಾಯಕವಾಗಿರ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಎರಡನೇ ಪುಸ್ತಕದ ಬಗ್ಗೆ ಪರಿಚಯ ಮಾಡಿ ಮೇಡಮ್. ಏನು ಪುಸ್ತಕದ ಹೆಸರೇನು, ಏನು ಅದ್ರೊಳಗಡೆ ಏನು ಇದೆ? ಖಂಡಿತ. ಯಾಕೆಂದ್ರೆ ಪುಸ್ತಕದ ಹೆಸರಿನಲ್ಲೇ ತುಂಬಾ ಇರುತ್ತೆ ಅಲ್ವಾ. ಇದು ಸೀತೆ ಹೂ ಅಂತ ಇಟ್ಟೆ. ಇದು ಮಲೆನಾಡಿನಲ್ಲಿ ಬಿಡುವಂತ ಒಂದು ಸಿತಾಳೆ ದಂಡೆ ಎನ್ನುವಂತ ಆರ್ಕಿಡ್, ನೀವು ಗೊತ್ತಿರಬಹುದು. ಆರ್ಕಿಡ್ ಸಸ್ಯದ ಒಂದು ಸಿತಾಳೆ ದಂಡೆ. ಆ ಪುಸ್ತಕ ನಾನು ಮಲೆನಾಡಲ್ಲಿ ಯಾವಾಗ್ಲೂ ನೋಡಿ ಅದು ಕಾಡ್ತಾ ಇತ್ತು. ನಾವು ಮಲೆನಾಡಲ್ಲಿ ಕಾಡುಗಳು ಸುತ್ತುವಾಗ ಈ ಸಿತಾಳೆ ದಂಡೆ ಹೂವು ನನ್ನ ತುಂಬಾ ಕಾಡ್ತಾ ಇತ್ತು. ಎಷ್ಟು ಚೆನ್ನಾಗಿರೋದು. ವರ್ಷಕ್ಕೊಂದ್ಸಲ ಜೂನ್, ಜುಲೈ, ಆಗಸ್ಟ್ ಆ ಥರ ಮಳೆಗಾಲದಲ್ಲಿ ಮಾತ್ರ ಬರ್ತದೆ ಅದು ಹೂವು. ಆದ್ರೆ ವರ್ಷ ಇಡೀ ಅಲ್ಲ, ಸುಮಾರು ದಿನ, 1-2-3 ತಿಂಗಳು ಅದು ಬರ್ತೋದಿಲ್ಲ. ಇದರ ಗುಣ ಹೇಳ್ಬೇಕು ನಿಮ್ಗೆ, ಇದು ನೀವು ಆಶ್ಚರ್ಯ ಪಡ್ತೀರಾ. ಏನ್ ಗೊತ್ತಾ, ಈ ಹೂವು ಮರದ ಮೇಲೆ, ಆರ್ಕಿಡ್ ಅಂದ್ರೆ ಒಂದು ಪರಾವಲಂಬಿ ಜೀವಿ ಅದು. ಅಲ್ಲಿ ಬೆಳೆದು ಹೂ ಬಿಡುತ್ತೆ. ಆದ್ರೆ ಮರದ ಯಾವುದೇ ಅಂಶವನ್ನು ತಾನು ಹೀರ್ಕೊಳ್ಳಲ್ಲ. ಅದು ತನ್ನ ಬೇರುಗಳನ್ನ ಚಾಚಿ ಗಾಳಿ, ಬಿಸಿಲು, ನೀರು, ಮಳೆಯ ಹನಿ ಹೀರ್ಕೊಂಡು ತನ್ನ ಜೀವನ ಬೆಳೆಯುತ್ತೆ. ಅಂದ್ರೆ ನಾನಿಲ್ಲಿ ಏನ್ ಹೇಳಕ್ ಇಷ್ಟಪಟ್ಟಿದೀನಿ, ಹೆಣ್ಮಕ್ಳು ಗಂಡನನ್ನ ಅವಲಂಬಿತರಾಗಿರ್ತಾರೆ. ಅಂದ್ರೆ ಮರ ಒಂದು ಗಂಡನ ಹೇಳಿದ್ರೆ ಇದು ಸೀತೆ ಹೂವು ಹೆಣ್ಮಗು ಅಂತ ನಾನು ತಗೊಳ್ತಾ ಇದ್ದೀನಿ. ಅವಲಂಬಿತರಾದ್ರೂ ಸಹ ನಮ್ಮದೇ ಆದಂತಹ ಒಂದು ಬೆಳವಣಿಗೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಆರ್ಥಿಕವಾಗಿ ಆಗ್ಲಿ, ಅದಕ್ಕೆ ಅದು ಸ್ವತಂತ್ರವಾಗಿ ಬೆಳೆದ್ರೆ ಅದಕ್ಕೆ ತುಂಬಾ ಒಂದು ಬೆಲೆ ಅನ್ನುವಂತಹ ಒಂದು ಮಾನಸಿಕವಾದ, ನನಗೆ ಅನಿಸ್ತಿದ್ದು ಆ ಸೀತೆ ಹೂ ತುಂಬಾ ಆಕರ್ಷಣೆ ಆಗಿದ್ದು ನನಗೆ. ಅದಕ್ಕೆ ಆಮೇಲೆ ಅದನ್ನ ಕಾಡಲ್ಲಿ ಸೀತೆ ಮುಡ್ಕೊಂತಾ ಇದ್ಲಂತೆ, ದ್ರೌಪದಿ ಮುಡ್ಕೊಂತಾ ಇದ್ಲಂತೆ. ಅದು ನಮ್ಮ ಪೌರಾಣಿಕ ಕಥೆಗಳಲ್ಲಿ ಬರುವಂತ. ಆದ್ರೆ ತುಂಬಾ ಇಷ್ಟ ಆಯ್ತು ಆ ಸೀತೆ ಹೂ ಪುಸ್ತಕನ. ಇಲ್ಲಿ ಬರುವ 1-2 ತಿಂಗಳು ಮುಂಚೆ ಅಷ್ಟೇ ನಾನು ನನ್ನ ಮೊಮ್ಮಗಳು ಪುಸ್ತಕ ರಿಲೀಸ್ ಮಾಡಿದ್ದೀನಿ. ಅವಳೊಂದು ಕವಿತೆಗಳನ್ನು ಬಹಳ ಚೆನ್ನಾಗಿ ಬರ್ದಿದೆ. ಅದನ್ನು ಸಹ ನಾನು ರಿಲೀಸ್ ಮಾಡಿದ್ದೀನಿ. ಆ 2 ಪುಸ್ತಕಗಳನ್ನ ನಾವು ಸೇಮ್ ಚಿತ್ರಕಲಾ ಪರಿಷತ್ತಲ್ಲೇ ಪ್ರತಿಭಾನಂದ ಕುಮಾರ್ ಅಂತ, ಡಾಕ್ಟರ್ ಪ್ರತಿಭಾನಂದ ಕುಮಾರ್ ತುಂಬಾ ಪ್ರಸಿದ್ಧ ಕವಿ, ಅವ್ರು ಬಂದ್ರು. ಮತ್ತೆ ನಮ್ಮ ಸುಧಾ ಎಡಿಟರ್ ಆದ ರಘುನಾಥ್ ಚಹಾ ಸರ್ ಬಂದ್ರು, ಸುಜಾತ HR ಬಂದ್ರು. ಒಳ್ಳೊಳ್ಳೆ ಕವಿಯತ್ರಿಗಳು, ಲೇಖಕರು ಆಗಮಿಸಿ ಇದು ಪುಸ್ತಕಕ್ಕೆ ಬ್ಲೆಸ್ ಮಾಡಿದ್ರು. ಮೇಡಮ್, ನಿಮ್ಮಂತ ಲೇಖಕಿಯರು ನಮ್ಮ ಸಂಪಿಗೆಯಲ್ಲಿ ಇರೋದೇ ನಮ್ಮ ಅದೃಷ್ಟ. ಈ ಸತಿ ನಮ್ಮ ಪಬ್ಲಿಕೇಶನ್ ಕಮಿಟಿಲಿ ಮ್ಯಾಗಝಿನ್ ರಿಲೀಸ್ ಮಾಡ್ತಿದ್ದೀವಿ April 12ಗೆ.
ಫೋಕ್ ಅಂಡ್ ಫೆಸ್ಟಿವಲ್ ನಾನು ಹೇಳ್ದೆ ಅಲ್ಲ. ಹೌದು, ಹೌದು. ಸೊ ಅದು ದಟ್ ಇಸ್ ಅವರ್ ಥೀಮ್. ನಿಮ್ಮ ಒಂದು ಖಂಡಿತವಾಗ್ಲೂ ನಿಮ್ಮ ಒಂದು ಲೇಖನ ಬೇಕೇ ಬೇಕು ನಮ್ಮ ಪಬ್ಲಿಕೇಶನ್ ಈ ಸತಿ. ಏನ್ ಬರೆಯಕ್ ಇಷ್ಟಪಡ್ತೀರಾ ಮೇಡಮ್? ಖಂಡಿತ ನೀವು ಯುಗಾದಿಗೆ ಮಾಡ್ತಾ ಇರೋದ್ರಿಂದ ಹೌದು. ಯುಗಾದಿ ಬಗ್ಗೆ ಚೈತ್ರಾರಂಭದ ದಿನಗಳು ಹೇಗೆ ವಸಂತ ಋತುವಿನ ನಮ್ಮ ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತೋ ಆ ರೀತಿ ಯುಗಾದ ಆದಿ ಅದು. ಅಂದ್ರೆ ನಮಗೆ ಹೊಸ ಸಂವತ್ಸರ ಸ್ಟಾರ್ಟ್ ಆಗುತ್ತೆ, ನಮ್ಗೆ ಈ ಹೊಸ ವರ್ಷ ಅಂದ್ರೆ ಅದೇನೆ. ಅದಕ್ಕೆ ಎಷ್ಟು ಅರ್ಥಗಳಿದೆ ಅನ್ನೋದನ್ನ ನಾನು ಬೇಕಿದ್ರೆ ಒಂದ್ ಚಿಕ್ಕ ಲೇಖನ ಮಾಡ್ಕೊಡ್ತೀನಿ. ಖಂಡಿತವಾಗ್ಲೂ ಮೇಡಮ್. ಮತ್ತೆ ನಿಮ್ಗೆ ಒಳ್ಳೇದಾಗ್ಲಿ. ಎಷ್ಟು ಚೆನ್ನಾಗಿ ನೀವು ಪುಸ್ತಕಗಳನ್ನೆಲ್ಲ ಆಚೆ ತರಬೇಕು ಅಂತ ಮಾಡ್ತಾ ಇದ್ದೀರಾ. ಖಂಡಿತ ಮಾಡಿ. ಯಾಕೆಂದ್ರೆ ಯಾರ್ಯಾರ ಮನಸ್ಸಲ್ಲಿ ಏನೇನಿರುತ್ತೆ ಅದು ಆಚೆ ಬರೋದೇ ಸಾಹಿತ್ಯದ ಮೂಲಕ. ಮತ್ತೆ ಕವಿತಾ ಪ್ರಕಾರ ಚೂರು ಒಂದೆರಡು ಮಾತು ಹೇಳ್ತೀನಿ. ಕವಿತಾ ಪ್ರಕಾರ ಏನು ಅಂದ್ರೆ, ನೀವು ಎಲ್ಲೂ ಏನು ಅರ್ಹಲಾಗದ ಭಾವನೆಗಳನ್ನ, ಎಲ್ಲೋ ದುಃಖನೇ ಇರ್ಬೋದು, ನಿಮ್ಮ ಹತ್ರ ಸಂತೋಷನೇ ಇರ್ಬೋದು, ಯಾರ ಕೈಲೋ ಶೇರ್ ಮಾಡಕ್ ಇಷ್ಟ ಆಗಲ್ಲ ನಿಮ್ಗೆ, ಯಾಕೆ ಹೇಳೋದು ಅಂತಾರ, ಅದನ್ನ ನೀವು ಕವಿತೆಯಲ್ಲಿ ನಾವು ಆಚೆ ತರ್ಬೋದು. ಅದನ್ನ ಆ ಕವಿತೆಯ ಒಂದು ಉದ್ದೇಶನೇ ಅದು. ನನ್ನಲ್ಲಿ ಹೇಳಲಾಗದ ಭಾವನೆಗಳನ್ನ ನಾನು ಕವಿತಾ ರೂಪದಲ್ಲಿ ನಾನು ಅದನ್ನ ಆಚೆ ತರ್ಬೋದು. ಇದೊಂದು ಮಾನಸಿಕವಾದ ಒಂದು ಟ್ರೀಟ್ಮೆಂಟ್ ಸಹ ಅಂತ ಅನ್ಸುತ್ತೆ ನನಗೆ. ದ ವೇ ಯು ಎಕ್ಸ್ಪ್ರೆಸ್ ಅಲ್ಲ, ನೀವು ಎಲ್ಲೂ ಎಕ್ಸ್ಪ್ರೆಸ್ ಮಾಡದೇ ಇರೋದನ್ನ ಪುಸ್ತಕದ ಮೂಲಕ ನೀವು ಇಲ್ಲಿ ಪೆನ್ ಮಾಡ್ತಿದ್ದೀರಾ ಅನ್ನೋದು ಇಟ್ ಇಸ್ ಖಂಡಿತ ಇಟ್ಸ್ ಲೈಕ್ ಎಲ್ಲ ನನ್ನ ನೋವು, ನಲಿವು, ಸಂತೋಷ, ದುಃಖ ಏನಾದ್ರೂ ಇದ್ರೂ ಸಹ ಆಚೆ ಬರುತ್ತೆ. ಅದನ್ನ ಆದ್ರೆ ಯಾರಿಗೂ ಗೊತ್ತಾಗಲ್ಲ. ದಟ್ ಈಸ್ ಮೈ ಇದು ಅಂತ ನನ್ನದ ನೋವನ್ನ ಹಂಚ್ಕೊಳ್ತೀನಿ. ಮತ್ತೆ ನನ್ನ ಮಗಳಿಗೂ ಥ್ಯಾಂಕ್ಸ್ ಹೇಳ್ಬೇಕು ಇದೊಂದು ಅವಕಾಶಕ್ಕಾಗಿ. ಪಾಪ ಶಿ ಇಸ್ ವೆರಿ ಹ್ಯಾಪಿ. ಖಂಡಿತವಾಗ್ಲೂ ರಕ್ಷಾ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ನಾವು. ಏನೋ ಒಂದು ಚಿಕ್ಕದು, ಏನೋ ಒಂದು, ಇವಾಗ ನೋಡಿ ಹೂವು ಅಂತ ಹೇಳಿದ್ರಿ, ಹೂವಿಂದ ಒಂದು ಎಷ್ಟು ಚೆನ್ನಾಗಿ ಬ್ಲಾಸಮ್ ಮಾಡ್ತೀರಾ ಅಂದ್ರೆ, ಕತೆಗಳು ಬರೀತೀರಾ, ಅದನ್ನ ಪೊಯಮ್ ಬರೀತೀರಾ. ದ ಇಮ್ಯಾಜಿನೇಷನ್ ಪವರ್, ಇಮ್ಯಾಜಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಸಾಹಿತಿಗಳದು ಅಂತ ಇದರಿಂದ ಗೊತ್ತಾಗುತ್ತೆ ಅಲ್ವಾ ಮೇಡಮ್? ಇದು ನನ್ಗೆ ಹಂಗಾಗಿ ಇದನ್ನ ನಿಮ್ಗೂ ತಲುಪಿಸೋಣ ಸೀತೆ ಹೂವಿನ ಅಂತ. ಖಂಡಿತವಾಗ್ಲು ಈ ಬುಕ್ ನ ನಾವು April 12th ಈವೆಂಟ್, ನಮ್ದು ಯುಗಾದಿ ಈವೆಂಟ್ ಇದೆ, ಅಲ್ಲಿ ನಾವು ಇದನ್ನ ಡಿಸ್ಪ್ಲೇಗೆ ಇಟ್ಟಿರ್ತೀವಿ. ಖಂಡಿತವಾಗ್ಲೂ ಎಲ್ರು ಬಂದು ಚೆಕ್ ಮಾಡ್ಬೋದು. ಹಾಗೆ ನಿಮ್ದು ಬುಕ್ ಲಿಂಕ್ಸ್ ಏನಾದ್ರು ಇದ್ರೆ, ಅಮೆಝಾನ್ ಲಿಂಕ್ ಪ್ಲೀಸ್ ಖಂಡಿತವಾಗ್ಲೂ ನಮ್ಗೆ ಹೇಳಿ. ವಿ ವಿಲ್ ಸ್ಟಾರ್ಟ್ ಶೇರಿಂಗ್ ವಿತ್ ಅವರ್ ಸಂಪಿಗೆ ಗ್ರೂಪ್ಸ್. ಅವರಿಗೆ ಖಂಡಿತವಾಗ್ಲೂ ಐ ಥಿಂಕ್ ದೀಸ್ ಆರ್ ಆಲ್ ಇನ್ಸ್ಪೈರಿಂಗ್ ಬುಕ್ಸ್. ಸಂಪಿಗೆ ಬಹಳಷ್ಟು ಲೇಖಕರು ಇದ್ದಾರೆ ಅಂತ. ಹೌದು, ಸಂಪಿಗೆ RTP ಸಂಪಿಗೆ ಇಸ್ ಅ ಹಬ್ ಆಫ್ ಟ್ಯಾಲೆಂಟ್ ಮೇಡಮ್ ಆಕ್ಚುಲಿ. ಸೊ ಎಲ್ಲಾ ತರ ಟ್ಯಾಲೆಂಟ್ ನಮ್ಮ ಸಂಪಿಗೆಯಲ್ಲಿ ಇದ್ದಾರೆ. ಲೇಖಕರು ಇದ್ದಾರೆ, ಎಲ್ಲಾ ತರ ಇನ್ಸ್ಪೈರಿಂಗ್ ಪೀಪಲ್ ಇದ್ದಾರೆ. ಸೊ ಖಂಡಿತವಾಗ್ಲೂ ಅವ್ರನ್ನು ವಾಡ್ಕಾಸ್ಟ್ ಅಲ್ಲಿ ನಾವು ಕರೆಯುವ ಒಂದು ಪ್ರಯತ್ನ ಮಾಡೋಣ ಅಂತ ಇದೀವಿ. ಸೊ ದಿಸ್ ಇಸ್ ಅವರ್ ಫಸ್ಟ್ ವಾಡ್ಕಾಸ್ಟ್ ಮೇಡಮ್. ಆಲ್ವೇಸ್ ಸ್ಪೆಷಲ್ ಶ್ರೀಮತಿ ಶಾಂತಾ ಜಯಾನಂದ್ ಅವ್ರ ಜೊತೆಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ನಿಮ್ದು ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ನಮ್ಮ ಸಂಪಿಗೆ ಅವ್ರ ಜೊತೆ. ಎಷ್ಟೊಂದ್ ಸತಿ ಪರಿಚಯನೇ ಆಗಿರಲ್ಲ ನಮ್ಗೆ. ತುಂಬಾ ಇನ್ಸ್ಪಿರೇಷನಲ್ ಪೀಪಲ್ ಇರ್ತಾರೆ, ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ. ಸೊ ನಮ್ಗೆ ಪರಿಚಯ ಆಗಿರಲ್ಲ. ಸೊ ಈ ಮೂಲಕ ನಾವು ಅಟ್ಲೀಸ್ಟ್ ನಮ್ಮ ಸಂಪಿಗೆ ಅವ್ರಿಗೆ ಪರಿಚಯ ಮಾಡ್ಸೋಣ ಅನ್ನೋ ಒಂದು ಪ್ರಯತ್ನ. ನಮ್ಮ ಮುಂದಿನ ಪೀಳಿಗೆಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಈಗ ನೀವು ಇಷ್ಟೆಲ್ಲ ವಿದ್ಯಾವಂತರು ಬಂದಿದ್ದೀರಾ, ನಾನು ಹೇಳದ್ನಲ್ವಾ, ಇಲ್ಲಿ ಬಂದು ಆ ಸಂಪಿಗೆ ಪರಿಮಳವನ್ನು ನಿಜವಾದ ಅದು ಒಂದು ದೈವಿಕ ಪರಿಮಳ, ಮಾಮೂಲು ಪರಿಮಳ ಅಲ್ಲ. ಸಂಪಿಗೆ ಆಗ್ಲಿ, ಪಾರಿಜಾತ ಆಗ್ಲಿ, ಅದನ್ನ ನೀವು ಎಷ್ಟು ಚೆನ್ನಾಗಿ ಎಲ್ಲ ಹರಡ್ತಾ ಇದ್ದೀರಾ ಕನ್ನಡದ ಕಂಪನ್ನ ಅಂದ್ರೆ ಅದಕ್ಕೆ ಒಂದು ಮೊದಲನೇದಾಗಿ ಎಲ್ರಿಗೂ ಧನ್ಯವಾದ ಹೇಳ್ಕೊಂಡು. ಅನಿತಾ, ನೀವು ಮೊದಲನೇ ಈ ವರ್ಷದ 2026 ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ನಿಮಗೆ ತುಂಬಾ ಶುಭವಾಗ್ಲಿ ಅಂತ ಹಾರೈಸ್ತೀನಿ. ಎಲ್ಲ ಕಾರ್ಯಕ್ರಮಗಳು ಇಷ್ಟು ಚೆನ್ನಾಗಿ ನಡೀಲಿ. ಮತ್ತೆ ಈ ನಾನು ಏನ್ ಹೇಳಕ್ ಇಷ್ಟಪಟ್ಟೆ ಅಂದ್ರೆ, ಅದೇ ಒಂದು ಹವ್ಯಾಸವನ್ನು ಇಟ್ಕೊಳ್ಳಿ. ಎಲ್ಲರೂ ಸಹ ಯಾರೇ ಆಗ್ಲಿ, ನಿಮ್ಮ ವಿದ್ಯೆ ಇರುತ್ತೆ, ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಇರ್ತೀರಾ, ಬ್ಯುಸಿ ಇರ್ತೀರಾ, ಮಕ್ಕಳು ಮರಿ ಸಂಸಾರಗಳೊಳಗೆ ಇರ್ತೀರಾ. ಆದ್ರೂ ಸಹ ಈಗ ನೀವ್ ಹೇಳಿದ್ರಿ ತುಂಬಾ ಟ್ಯಾಲೆಂಟ್ ಇದೆ ನಮ್ಮ ಗ್ರೂಪ್ ಅಲ್ಲಿ ಅಂತ. ಅದನ್ನ ಒಂದು ಹವ್ಯಾಸ ಇದ್ರೆ ನಿಮ್ಗೆ ಯಾವ್ದೋ ಒಂದು ಸಮಯದಲ್ಲಿ ಯಾವಾಗ್ಲೂ ಒಂದು ಏಕಾಂತ ಕಾಡ್ದಾಗ, ಅಥವಾ ನಾನು ಒಬ್ಳೇ ಆದೆ ಅಥವಾ ಒಬ್ರೇ ಆದ್ವಿ ಅಂತ ಅನ್ನಿಸ್ಕೋವಾಗ, ಮಕ್ಕಳು ದೂರದ ದೇಶಗಳಿಗೆ ಹೋಗ್ಬೋದು, ಎಲ್ಲೋ ಇರುವಾಗ ಖಂಡಿತ ನಿಮ್ಮ ಹವ್ಯಾಸ ನಿಮ್ಮ ಕೈ ಹಿಡಿಯುತ್ತೆ. ಆದ್ರಿಂದ ಎಲ್ಲರಿಗೂ ಹೇಳ್ತೀನಿ, ನಿಮ್ಮಲ್ಲಿರುವ ಅಭ್ಯಾಸವನ್ನು ನೀವು ಖಂಡಿತವಾಗ್ಲೂ ಹವ್ಯಾಸನ ಬೆಳೆಸ್ಕೊಳ್ಳಿ. ಹೀಗೆ ಮುಂದುವರಿಯಿರಿ ನಿಮ್ಮ ಜರ್ನಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಂಪಿಗೆ ತಂಡಕ್ಕೂ, ಅನಿತಾ ಅವರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು. ನನಗೂ ಸಹ ತುಂಬಾ ಖುಷಿ ಆಯ್ತಪ್ಪ.
ನಮ್ಮ ಶ್ರೀಮತಿ ಶಾಂತಾ ಜಯಾನಂದ್ ಅವರ ಪುಸ್ತಕಗಳನ್ನ ನೀವು ಓದಕ್ಕೆ ಇಷ್ಟಪಟ್ಟಲ್ಲಿ ನಮಗೆ ಖಂಡಿತ ತಿಳಿಸಿ. ನಾವು ಆ ಬುಕ್ಸ್ನ ನಿಮ್ಮ ಹತ್ರ ತಲುಪಿಸ್ತೀವಿ. Thank you all for listening. Stay tuned for many more upcoming podcasts. If you want to feature anyone or want to be featured in our Sampige podcast and share anything which benefits our Sampige, please ನಮ್ಮ EC team ನ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.